Next. Okay, next one. Property, plant and equipment acquired in exchange for non-monetary assets or assets or a combination of monetary and non-monetary assets. Okay. ಈಗ ಪ್ರಾಪರ್ಟಿ ಪ್ಲಾಂಟ್ ಅಂಡ್ equipment ನ ಪರ್ಚೇಸ್ ಮಾಡಿದೀವಿ ಅಲ್ವಾ, ಅಕ್ವೈರ್ ಮಾಡಿದೀವಿ ಇನ್ ಎಕ್ಸ್ಚೇಂಜ್ ಫಾರ್ ನಾನ್ ಮಾನಿಟರಿ ಅಂದ್ರೆ ಕ್ಯಾಶ್, ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಅಲ್ಲಿ ನಾವು ಅದನ್ನ ಪರ್ಚೇಸ್ ಮಾಡ್ತಾ ಇಲ್ಲ, ನಾನ್ ಮಾನಿಟರಿ ಅಸೆಟ್ಸ್ ರೀತಿಯಲ್ಲಿ ನಾವು ಪರ್ಚೇಸ್ ಮಾಡಿದೀವಿ. ಈಗ ನಮ್ಮ ಹತ್ರ ಇರುವಂತಹ ಅಸೆಟ್ಸ್ ನ ಅವ್ರಿಗೆ ಕೊಟ್ಟು ಅವ್ರ ಹತ್ರ ಇರುವಂತಹ ಅಸೆಟ್ಸ್ ನ ನಾವು ತಗೊಂಡಿದ್ದೀವಿ. ಸೊ ಈ ರೀತಿ ಅಕ್ವೈರ್ ಮಾಡಿದೀವಿ ಯಾವ್ದಾದ್ರು ಅಸೆಟ್ಸ್ ಅಂತ ಹೇಳಿದ್ರೆ ಅದನ್ನ ನಾವು ಹೇಗೆ, ಆ ಕಾಸ್ಟ್ ನ ಹೇಗೆ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತೇವೆ ಅಂತ ನಾವು 9th ಪಾಯಿಂಟ್ ಅಲ್ಲಿ ಕಲಿಬಹುದು. ಓಕೆ ಫೈನ್. ಆರ್ ಅ ಕಾಂಬಿನೇಷನ್ ಆಫ್ ಮಾನಿಟರಿ ಅಂಡ್ ನಾನ್ ಮಾನಿಟರಿ ಅಸೆಟ್ಸ್, ಅಥವಾ ನಮ್ಮ ಹತ್ರ ಇರುವಂತಹ ಅಸೆಟ್ಸ್ ನ ಕೊಟ್ಟು ಬೇರೆ ಅಸೆಟ್ಸ್ ನ ಪರ್ಚೇಸ್ ಮಾಡಿರಬಹುದು, ಅಥವಾ ನಮ್ಮ ಹತ್ರ ಇರುವಂತಹ ಅಸೆಟ್ಸ್ ನ ಕೊಟ್ಟು ಬೇರೆ ಅವ್ರ ಹತ್ರ ಇರುವಂತಹ ಅಸೆಟ್ಸ್ ನ ಪರ್ಚೇಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕ್ಯಾಶ್ ಅನ್ನು ಕೂಡ ನಾವು ಕೊಟ್ಟಿರಬಹುದು. That is what here. A combination of monetary cash ಕೂಡ ಇದೆ and non-monetary assets. ನಮ್ಮ ಹತ್ರ ಯಾವ್ದು ಅಸೆಟ್ಸ್ ಇತ್ತು ಅದನ್ನು ಕೂಡ ನಾವು ಅವ್ರಿಗೆ ಕೊಡ್ತಾ ಇದೀವಿ. ಸೊ ಈ ರೀತಿ ಆಗಿರ್ಬೋದು. ಹೀಗಿರುವಾಗ ನಾವು ಆ ಅಸೆಟ್ ನ ಕಾಸ್ಟ್ ನ ನಾವು ಹೇಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಕೊಳ್ತೇವೆ ಅಂತ. Fine. Transaction has commercial substance. So ಏನ್ ಟ್ರಾನ್ಸಾಕ್ಷನ್ ಮಾಡಿದೀವಿ ನಾವು, ಆ ಟ್ರಾನ್ಸಾಕ್ಷನ್ ಅಲ್ಲಿ ಕಮರ್ಷಿಯಲ್ ಸಬ್ಸ್ಟಾನ್ಸ್ ಇದ್ರೆ ಅದಕ್ಕೆ ನಾವು ಈ ಕ್ರೈಟೇರಿಯಾನ ಹಾಕ್ಬಿಟ್ಟು ವ್ಯಾಲ್ಯೂಯೇಷನ್ ಮಾಡ್ತೇವೆ. ಟ್ರಾನ್ಸಾಕ್ಷನ್ ಹ್ಯಾಸ್ ನೋ ಕಮರ್ಷಿಯಲ್ ಸಬ್ಸ್ಟಾನ್ಸ್ ಅಂದ್ರೆ ಈ ರೀತಿ ನಾವು ವ್ಯಾಲ್ಯೂಯೇಷನ್ ಮಾಡ್ತೇವೆ. ಓಕೆ, ನೌ ವಾಟ್ಸ್ ದ ಮೀನಿಂಗ್ ಆಫ್ ಕಮರ್ಷಿಯಲ್ ಸಬ್ಸ್ಟಾನ್ಸ್? ಸೊ ಕಮರ್ಷಿಯಲ್ ಸಬ್ಸ್ಟಾನ್ಸ್ ಅಂತ ಅಂದ್ರೆ ಏನು? ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್ ಟು ದಿಸ್ so that you can understand easily. Fine. ಈಗ ನನ್ನ ಹತ್ರ ಒಂದು ಅಸೆಟ್ ಇದೆ. ಓಕೆ, ಇದನ್ನ ಯೂಸ್ ಮಾಡಿಕೊಂಡು ನಾನು ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ನ ಮಾಡ್ತಾ ಇದ್ದೆ, ಪ್ರೊಡಕ್ಷನ್ಸ್ ನ ಮಾಡ್ತಾ ಇದ್ದೆ. ಓಕೆ, ಈಗ ನಾನು ಬೇರೆ ಅಸೆಟ್ ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಬೇರೆ ಅಸೆಟ್ ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಬೇರೆ ಅಸೆಟ್ ನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾರಿ, ಬೇರೆ ಅಸೆಟ್ ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಇರುವಂತಹ ಅಸೆಟ್ ವೇಸ್ಟ್ ಆಗುತ್ತೆ, ರೈಟ್? ಸೊ ನಾನು ಅದನ್ನ ಅವ್ರಿಗೆ ಕೊಟ್ಟು ಸೇಲ್ ಮಾಡ್ಬಿಟ್ಟು ಬೇರೆ ಅಸೆಟ್ ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ. ಓಕೆ, ಇದ್ ಎರಡು ಕೂಡ ಸೇಮ್ ಅಸೆಟ್ ಆಗಿದ್ರೆ, ವಾಟ್ ಇಟ್ ಈಸ್, ಇದ್ ಎರಡು ಕೂಡ ಸೇಮ್ ಅಸೆಟ್ ಆಗಿದ್ರೆ ನಾವು ಅದಕ್ಕೆ ಕಮರ್ಷಿಯಲ್ ಸಬ್ಸ್ಟಾನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ನೋ ಕಮರ್ಷಿಯಲ್ ಸಬ್ಸ್ಟಾನ್ಸ್ ಅಂದ್ರೆ ಸೇಮ್ ಮಷಿನ್ ಸೇಮ್ ಆಕ್ಟಿವಿಟಿ ಮಾಡುತ್ತೆ. ನಮ್ಗೆ ಈ ಮಷಿನ್ ನ ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗ್ತಾ ಇತ್ತು, ಎಷ್ಟು ಪ್ರಾಫಿಟ್ ಆಗ್ತಾ ಇತ್ತು, ಅದೇ ಸೇಮ್ ಪ್ರಾಫಿಟ್, ಅದೇ ಕ್ಯಾಶ್, ಸೇಮ್ ಕ್ಯಾಶ್ ಇನ್ಫ್ಲೋ ಈ ಮಷಿನ್ ನ ಅಕ್ವೈರ್ ಮಾಡಿದ್ಮೇಲೆ ಕೂಡ ಆಗುತ್ತೆ ಅಂತ ಇದ್ರೆ ಅದನ್ನ ನಾವು ನೋ ಕಮರ್ಷಿಯಲ್ ಸಬ್ಸ್ಟಾನ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಅಂದ್ರೆ ಏನು ಕೂಡ ಚೇಂಜಸ್, ಕಮರ್ಷಿಯಲ್ ಆಕ್ಟಿವಿಟಿ ಅದು ಸೇಮ್ ಇದೆ ಎರಡು ಮಷಿನ್ಸ್. ಏನು ಎಕ್ಸ್ಟ್ರಾ ಬೆನಿಫಿಟ್ ನನ್ಗೆ ಸಿಗ್ತಾ ಇಲ್ಲ ಹೊಸ ಮಷಿನ್ ಅಕ್ವೈರ್ ಮಾಡೋದ್ರಿಂದ ಅಂತ ಹೇಳಿದ್ರೆ ಅದಕ್ಕೆ ನೋ ಕಮರ್ಷಿಯಲ್ ಸಬ್ಸ್ಟಾನ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಕಮರ್ಷಿಯಲ್ ಸಬ್ಸ್ಟಾನ್ಸ್ ಇದೆ ಅಂತ ಹೇಳಿದ್ರೆ, ಈಗ ನಾನು ಆಲ್ರೆಡಿ ಒಂದು ಮಷಿನ್ ನ ಯೂಸ್ ಮಾಡ್ತಾ ಇದ್ದೆ, ಬಟ್ ಇದು ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಅಲ್ಲ. ಈಗ ನಾನು ಹೊಸ ಟೆಕ್ನಾಲಜಿ ಆಡ್ ಮಾಡಿರುವಂತಹ ಮಷಿನ್ ನ ನಾನು ಅಕ್ವೈರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಈ ಮಷಿನ್ ನ ಯೂಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಸೊ ಜಾಸ್ತಿ ಕ್ಯಾಶ್ ಇನ್ಫ್ಲೋ ಆಗುತ್ತೆ, ಜಾಸ್ತಿ ಪ್ರಾಫಿಟ್ ಆಗುತ್ತೆ, ಒಟ್ಟು ಎಕನಾಮಿಕ್ ಬೆನಿಫಿಟ್ಸ್ ನನಗೆ ಫ್ಯೂಚರ್ ಅಲ್ಲಿ ಜಾಸ್ತಿ ಸಿಗುತ್ತೆ. ಈಗ ನೆಕ್ಸ್ಟ್ ನಾನು ಏನ್ ಪರ್ಚೇಸ್ ಮಾಡ್ಬೇಕು, ಅಕ್ವೈರ್ ಮಾಡ್ಬೇಕು ಮಷಿನ್ ಅಂತ ಅನ್ಕೊಂಡಿದ್ರೆ ಅದರಿಂದ ಎಕನಾಮಿಕ್ ಬೆನಿಫಿಟ್ಸ್ ನನಗೆ ಫ್ಯೂಚರ್ ಅಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದ್ರೆ ಅದನ್ನ ನಾವು ಕಮರ್ಷಿಯಲ್ ಸಬ್ಸ್ಟಾನ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಇಸ್ ಇಟ್ ಓಕೆ? ಸೇಮ್ ಮಷೀನ್ ಅಂತ ಹೇಳಿದ್ರೆ ನಾವು ಈ ಕ್ರೈಟೇರಿಯಾನ ಹಾಕ್ತಿವಿ. ಇಲ್ಲ, ಈ ಮಷೀನ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಇದೆ ಇದು, ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ನಮ್ಮ ಬಿಸ್ನೆಸ್ ಗೆ ಅಂತ ಹೇಳಿದ್ರೆ ಅವಾಗ ಕಮರ್ಷಿಯಲ್ ಸಬ್ಸ್ಟಾನ್ಸ್ ಇದೆ ಅಂತ ಅಂದ್ಬಿಟ್ಟು ಈ ಕ್ರೈಟೇರಿಯಾನ ನಾವು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊಳ್ತೇವೆ. ಇಸ್ ಇಟ್ ಓಕೆ? Now, transaction has commercial substance. Commercial substance ಇದ್ರೆ ನಾವು ಅದನ್ನ ಹೇಗೆ ವ್ಯಾಲ್ಯೂಯೇಷನ್ ಮಾಡ್ತೇವೆ? Cost is measured at fair value of assets given up. ಏನು ನಾವು ಅಸೆಟ್, ನಮ್ಮ ಹತ್ರ ಇರುವಂತಹ ಅಸೆಟ್ ನ given up, ಲೈಕ್ ಅವ್ರಿಗೆ ಕೊಡ್ತಾ ಇದ್ವಿ, ಆ ಅಸೆಟ್ಟಿನ ಫೇರ್ ವ್ಯಾಲ್ಯೂ ಏನಿದೆ ಅದನ್ನ ನಾವು ಕಾಸ್ಟ್ ಅಂತ ಅಂದ್ಬಿಟ್ಟು ಮೆಷರ್ಮೆಂಟ್ ಮಾಡಬಹುದು, ಮಾಡ್ತೇವೆ. ಓಕೆ,
unless the fair value is more reliable. ಸೊ ಇದ್ರ ಫೇರ್ ವ್ಯಾಲ್ಯೂ ನಮ್ಗೆ ಕರೆಕ್ಟ್ ಆಗಿ ಕಂಡು ಹಿಡಿಯೋಕೆ ಆಗ್ತಾ ಇದೆ ಅಂತ ಅಂದ್ರೆ ನೀವು ಈ ರೀತಿ ಯೂಸ್ ಮಾಡಬಹುದು. ಇಲ್ಲ ಇದ್ರ ಫೇರ್ ವ್ಯಾಲ್ಯೂನ ಡಿಟರ್ಮೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ we have to go for this technique. Let's see. If reliability is not available, preference for recording is given by following orders. So preferable ರೀತಿಯಲ್ಲಿ ನಾವು ಲೈಕ್ ವ್ಯಾಲ್ಯೂಯೇಷನ್ ಮಾಡೋದನ್ನ ಡಿಸೈಡ್ ಮಾಡ್ಕೊಳ್ತೀವಿ. ಫಸ್ಟ್ ಪ್ರಿಫರೆನ್ಸ್ ನಾವು ಫಸ್ಟ್ ಒನ್ ಗೆ ಕೊಡ್ತೀವಿ. ಇದು ನಮ್ಗೆ ಆಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತಂದ್ರೆ ಸೆಕೆಂಡ್ ಒನ್ ಕೂಡ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಥರ್ಡ್ ಒನ್. ದಿಸ್ ಇಸ್ ಲಾಸ್ಟ್ ಆಪ್ಷನ್. ಓಕೆ, ಪ್ರಿಫರೆನ್ಸ್ ಈ ತರ ಪ್ರಿಫರೆನ್ಸ್ ಕೊಟ್ಬಿಟ್ಟು ನಾವು ಯೂಸ್ ಮಾಡ್ತೇವೆ. ವಾಟ್ ಇಟ್ ಇಸ್ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಈ ಮೆಥಡ್. ಓಕೆ, ಫಸ್ಟ್ ಪ್ರಿಫರೆನ್ಸ್ ಯಾವ್ದಕ್ಕೆ ಕೊಡುದು ಹಾಗಾದ್ರೆ ಮೆಜರ್ ಅಟ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಗಿವನ್. ಸೊ ಆಗ್ಲೇ ಹೇಳಿದಾಗೆ ಫಸ್ಟ್ ಪ್ರಿಫರೆನ್ಸ್ ನಾವ್ ಯಾವ್ದಕ್ಕೆ ಕೊಡ್ತೇವೆ, ಈ ಅಸೆಟ್ ನ ಏನ್ ಗಿವ್ ಅಪ್ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಸೇಲ್ ಮಾಡ್ತಾ ಇದೀವಿ, ಆ ಅಸೆಟ್ ನ ಕಾಸ್ಟ್ ಏನಿದೆ ಅದನ್ನ ನಾವು ಫಸ್ಟ್ ಹೊಸ ಮಷೀನಿನ ಕಾಸ್ಟ್ ಕೂಡ ಅಷ್ಟೇ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಫಸ್ಟ್ ಆಪ್ಷನ್ ಅದು. ಇಲ್ಲ ನಮ್ಗೆ ಇದ್ರ ಹಳೆ ಮಷೀನಿನ ಫೇರ್ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ದೆನ್ ಸೆಕೆಂಡ್ ಆಪ್ಷನ್ಗೆ ಹೋಗ್ತೀವಿ. ಓಕೆ, ಸೆಕೆಂಡ್ ಆಪ್ಷನ್ ಏನಿದೆ, ಈಗ ನಮ್ಗೆ ಹಳೆ ಮಷೀನಿನ ಫೇರ್ ವ್ಯಾಲ್ಯೂ ಸಿಗ್ತಾ ಇಲ್ಲ, ಸೊ ಅದಕ್ಕೆ ಸೆಕೆಂಡ್ ಆಪ್ಷನ್ಗೆ ಹೋಗ್ತಾ ಇದೀವಿ. ಏನದು, ಮೆಜರ್ ಅಟ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ರಿಸೀವ್ಡ್. ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ರಿಸೀವ್ಡ್, ಏನ್ ಅಸೆಟ್ ನ ರಿಸೀವ್ ಮಾಡ್ತಾ ಇದೀವಿ ಆ ಅಸೆಟ್ ನ ಫೇರ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಬೇಕಂತ. ಯಾವಾಗ, ಇಫ್ ಒನ್ ಇಸ್ ನಾಟ್ ಅವೈಲೇಬಲ್, ಇಫ್ ದಿಸ್ ಒನ್ ಇಸ್ ನಾಟ್ ಅವೈಲೇಬಲ್, ದೆನ್ ವಿ ವಿಲ್ ಗೋ ಫಾರ್ ಸೆಕೆಂಡ್ ಒನ್. ದಟ್ ವಾಟ್ ಇಟ್ ಇಸ್, ಏನ್ ಮಷೀನ್ ನ ಅಕ್ವೈರ್ ಮಾಡ್ತಾ ಇದೀವಿ ಆ ಮಷೀನ್ ನ ಫೇರ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಬೇಕಂತ. ಇಸ್ ಇಟ್ ಓಕೆ? ಫೈನ್. ಈಗ ನಮ್ಗೆ ಹೊಸ ಮಷೀನ್ ಫೇರ್ ವ್ಯಾಲ್ಯೂನ ಡಿಟರ್ಮೈನ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಹಳೆ ಮಷೀನ್ ಫೇರ್ ವ್ಯಾಲ್ಯೂ ಕೂಡ ಡಿಟರ್ಮೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗ ನಾವ್ ಏನ್ ಮಾಡ್ತೇವೆ, ಥರ್ಡ್ ಆಪ್ಷನ್ ಗೆ ಹೋಗ್ತೇವೆ. ವಾಟ್ ಇಟ್ ಈಸ್, ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಗಿವನ್. ಅಸೆಟ್ ಏನ್ ನಾವು ಗಿವನ್ ಲೈಕ್ ಸೇಲ್ ಮಾಡ್ತಾ ಇದೀವಿ, ಈ ಅಸೆಟ್ಟಿನ ರಿಟರ್ನ್ ಡೌನ್ ವ್ಯಾಲ್ಯೂ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀವಿ, ರೈಟ್? ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್, ಕಾಸ್ಟ್ ಆಫ್ ಮಷಿನರಿ ಮೈನಸ್ ಡಿಪ್ರಿಸಿಯೇಷನ್. ಸೊ ಅದಾದ್ಮೇಲೆ ಬರುವಂತಹ ವ್ಯಾಲ್ಯೂ ರಿಟರ್ನ್ ಡೌನ್ ವ್ಯಾಲ್ಯೂ, ರೈಟ್? ಆ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಅಸೆಟ್ಸ್ ನಾವು ಕಾಸ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಫೈನ್. ಯಾವಾಗ, ಓನ್ಲಿ ಇಫ್ 1 and 2 ಆರ್ ನಾಟ್ ಅವೈಲೇಬಲ್. ಎರಡು ಕಂಡೀಷನ್ ಕೂಡ ಇದು ಎರಡನ್ನು ಕೂಡ ನಮ್ಗೆ ಡಿಟರ್ಮೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ we will move for third option. Is it okay? Next, transaction has no commercial substance. ಕಮರ್ಷಿಯಲ್ ಸಬ್ಸ್ಟಾನ್ಸ್ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ತೀವಿ, ಎರಡು ಅಸೆಟ್ಸ್ ಕೂಡ ಒಂದೇ ತರ ಇದೆ. ಸೊ ಅವಾಗ ನಾವ್ ಏನು ಯೂಸ್ ಮಾಡ್ತಾ ಇದ್ದ ಮಷಿನ್ ನಮ್ಗೆ ಎಷ್ಟು ತರ ಯಾವ ತರ ನಮ್ಗೆ ಎಕನಾಮಿಕ್ ಬೆನಿಫಿಟ್ ಕೊಡ್ತಾ ಇತ್ತು, ಸೇಮ್ ಬೆನಿಫಿಟ್ ನಮ್ಗೆ ಹೊಸ ಮಷಿನ್ ಕೂಡ ಕೊಡುತ್ತೆ ಅಂತ ಹೇಳಿದ್ರೆ ಅವಾಗ ನಾವು ಮೆಜರ್ಡ್ ಅಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಗಿವನ್. ಇದ್ರ ರಿಟರ್ನ್ ಡೌನ್ ವ್ಯಾಲ್ಯೂ ಏನಿದೆ ಅದನ್ನೇ ನಾವು ಕಾಸ್ಟ್, ಹೊಸ ಅಸೆಟಿನ ಕಾಸ್ಟ್ ಅಂತ ಅಂದ್ಬಿಟ್ಟು ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಕೊಡ್ತವೆ. ಇಸ್ ಇಟ್ ಓಕೆ? ದಿಸ್ ಇಸ್ ಅಬೌಟ್ ದ non-monetary assets. If we purchased any assets in the exchange of non-monetary, then ನಾವು ಈ ತರ ಡಿಟರ್ಮೈನ್ ಮಾಡ್ತೇವೆ, ಏನು ವ್ಯಾಲ್ಯೂಯೇಷನ್ ಮಾಡ್ತೇವೆ. ಇಸ್ ಇಟ್ ಓಕೆ? ನೆಕ್ಸ್ಟ್, ಡಿಟರ್ಮಿನೇಷನ್ ಆಫ್ ಕಾಸ್ಟ್ ಇನ್ ಸ್ಪೆಷಲ್ ಕೇಸಸ್. ಒಂದಿಷ್ಟು ಕೇಸಸ್ ಗಳಲ್ಲಿ ಹೇಗೆ ನಾವು ಕಾಸ್ಟ್ ಡಿಟರ್ಮೈನ್ ಮಾಡ್ತೇವೆ ಅಸೆಟ್ಸ್ ಗಳದ್ದು ಅಂತ ನೋಡೋಣ. ಇಫ್ ಪೇಮೆಂಟ್ ಇಸ್ ಡೆಫರ್ಡ್ ಬಿಯಾಂಡ್ ನಾರ್ಮಲ್ ಕ್ರೆಡಿಟ್ ಟರ್ಮ್, ಓಕೆ, ಈಗ ನಾವು ಅಸೆಟ್ ನ ಪರ್ಚೇಸ್ ಮಾಡಿದಾಗ ಪೇಮೆಂಟ್ ಮಾಡ್ಬೇಕು, ರೈಟ್? ಯಾವುದೇ ಅಸೆಟ್ ಪರ್ಚೇಸ್ ಮಾಡಿದ್ರು ಕೂಡ ನಾವು ಪೇಮೆಂಟ್ ಮಾಡ್ಬೇಕು. ಆದ್ರೆ ಪೇಮೆಂಟ್ ಮಾಡ್ತಾ ಇರೋದು ನಾವ್ ಏನ್ ಮಾಡ್ತಾ ಇದ್ವಿ, ತುಂಬಾ ಡೆಫರ್ಡ್ ಮಾಡ್ತಾ ಇದ್ವಿ, ಅದು ಕೂಡ ಬಿಯಾಂಡ್ ನಾರ್ಮಲ್ ಕ್ರೆಡಿಟ್ ಟರ್ಮ್. ನಾರ್ಮಲ್ ಆಗಿ ಕ್ರೆಡಿಟ್ ಟರ್ಮ್ ಅಂದ್ರೆ ಎಷ್ಟಿರುತ್ತೆ, 30 days or 60 days, 90 days ಈ ರೀತಿ. ಸೊ ಕ್ರೆಡಿಟ್ ಪೀರಿಯಡ್ ಇರ್ಬೋದು. ಬಿಯಾಂಡ್ ದಟ್ ಅಂತ ಹೇಳಿದ್ರೆ 1 year 2 year ತನಕ ಕ್ರೆಡಿಟ್ ಪೀರಿಯಡ್ ಕೊಟ್ಟಿದ್ದಾರೆ ಆ ಪರ್ಚೇಸ್ ಮಾಡಿರುವಂತಹ ಅಸೆಟ್ ನ ಕಾಸ್ಟ್ ನ ಪೇ ಮಾಡ್ಲಿಕ್ಕೆ ನಮ್ಗೆ ಕ್ರೆಡಿಟ್ ಪೀರಿಯಡ್ ತುಂಬಾನೇ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಾಗ ನಾವು ಹೇಗೆ ವ್ಯಾಲ್ಯೂಯೇಷನ್ ಮಾಡ್ತೇವೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಇದು ಈ ಅಸೆಟ್ ನಾವು ಪರ್ಚೇಸ್ ಮಾಡಿದ್ವಿ. ಓಕೆ,
ಈ ಅಸೆಟ್ ನ ವ್ಯಾಲ್ಯೂ ಏನಿದೆ ರುಪೀಸ್ 10 lakh, 10 ಲಕ್ಷ. 10 ಲಕ್ಷ ಕೊಟ್ಬಿಟ್ಟು ನಾವು ಈಗಲೇ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಅಥವಾ ಇದನ್ನ ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡಿ 1 year ತನಕ ನಿಮ್ಗೆ ಟೈಮ್ ಇದೆ ಪೇಮೆಂಟ್ ಮಾಡ್ಲಿಕ್ಕೆ. ಆದ್ರೆ 1 year ಆದ್ಮೇಲೆ ನೀವು ನಮ್ಗೆ 11,50,000 ಕೊಡ್ಬೇಕು. ಈಗ ನೀವು ಪೇಮೆಂಟ್ ಮಾಡಿದ್ರೆ 10 lakh ಓನ್ಲಿ. ಇವಾಗ್ಲೇ ನೀವು ಪೇಮೆಂಟ್ ಮಾಡಿದ್ರೆ 10 ಲಕ್ಷ ಅಷ್ಟೇ ಕೊಡಿ. ಇಲ್ಲ ಟೈಮ್ ಬೇಕು, ನಂಗೆ ಕ್ರೆಡಿಟ್ ಪೀರಿಯಡ್ ಬೇಕು ಅಂತ ಹೇಳಿದ್ರೆ ದಟ್ಸ್ ಆಲ್ಸೋ ಓಕೆ. ಬಟ್ 1 year ಆದ್ಮೇಲೆ ನೀವು ಪೇಮೆಂಟ್ ಮಾಡ್ತೀರಾ ಅಂತ ಅಂದ್ರೆ 11,50,000 ನೀವು ಕೊಡ್ಬೇಕು. ಈ ತರ ಇದೆ ಕ್ರೆಡಿಟ್ ಪೀರಿಯಡ್ಸ್. ಓಕೆ, ಈ ತರ ಕ್ರೆಡಿಟ್ ಪೀರಿಯಡ್ ಇದೆ ಅಂತ ಅಂದಾಗ ನಾವು ಯಾವ ಕಾಸ್ಟ್ ನ ವ್ಯಾಲ್ಯೂಯೇಷನ್ ಮಾಡ್ತೇವೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಕೊಳ್ತೇವೆ. 10 lakh ನ ತೋರಿಸ್ಕೋತೀವ ಅಥವಾ 11,50,000 ನ ತೋರಿಸ್ಕೋತೀವ. ಅಫ್ಕೋರ್ಸ್ ಮಷಿನರಿ ವ್ಯಾಲ್ಯೂ ಇಸ್ ಟು 10 lakh. ಬಟ್ ನಮಗೆ ಯಾಕೆ ಜಾಸ್ತಿ ಆಗ್ತಾ ಇದೆ, ನಾವು ಕ್ರೆಡಿಟ್ ಪೀರಿಯಡ್ ತಗೊಂಡಿದ್ದಕ್ಕೋಸ್ಕರ ಜಾಸ್ತಿ ಆಗ್ತಾ ಇದೆ. ಆ ಟೈಮಲ್ಲಿ ನಾವು ಹೇಗೆ ವ್ಯಾಲ್ಯೂಯೇಷನ್ ಮಾಡ್ತೇವೆ? ಹಿಯರ್ ಇಫ್ ಪೇಮೆಂಟ್ ಇಸ್ deferred beyond normal credit terms, total payment minus cash price equivalent, unless such interest is capitalized, okay, is recognized as interest expense over the period of credit, unless such interest is capitalized in accordance with AS 16. okay, ಆಗ ನಾವು ಹೇಗೆ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಅಂದ್ರೆ 10,50,000 ಏನು ಟೋಟಲ್ ಪೇಮೆಂಟ್ ಮಾಡ್ತಾ ಇದೀವಿ, ಅದ್ರ ಆಕ್ಚುಯಲ್ ಪ್ರೈಸ್ ಏನಿದೆ ಅದನ್ನ ಲೆಸ್ ಮಾಡಿ ಏನು ಡಿಫರೆನ್ಸ್ ಅಮೌಂಟ್ ಬರುತ್ತೆ ಇದನ್ನ ನಾವು ಇಂಟ್ರೆಸ್ಟ್ ಗೆ ಹಾಕ್ತೇವೆ. ಈ 10 lakh ಅಮೌಂಟ್ ಏನಿದೆ ಇದನ್ನ ನಾವು ಕಾಸ್ಟ್ ಆಫ್ ಅಸೆಟ್ ದಟ್ ಇಸ್ PP ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡ್ತೇವೆ. ಇಸ್ ಇಟ್ ಓಕೆ? ಡಿಫರೆನ್ಸ್ ಅಮೌಂಟ್ ಏನಿದೆ ಅದನ್ನ ನಾವು ಇಂಟ್ರೆಸ್ಟ್ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡ್ತೇವೆ. ಎಲ್ಲಿ? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ಪ್ರಾಪರ್ಟಿ ಪ್ಲಾಂಟ್ ಅಂಡ್ equipment purchase for a consolidated price. If in case number of ಅಸೆಟ್ಸ್ ಗಳನ್ನ ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ, ಅದಷ್ಟು ಅಸೆಟ್ಗೂ ನಾವು ಕನ್ಸಾಲಿಡೇಟೆಡ್ ಪ್ರೈಸ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೇವೆ ಅಂತ ಅನ್ಕೊಳ್ಳೋಣ. ಸೊ ಆ ಟೈಮ್ ಅಲ್ಲಿ ನಾವು ಹೇಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತೇವೆ ಎಲ್ಲಾ ಅಸೆಟ್ಸ್ ಗಳನ್ನು? If several item of property, plant and equipment is purchased for consolidated price, consideration is apportioned on basis of the respective fair value of date of acquisition. Acquisition ಮಾಡಬೇಕಾದ್ರೆ ಅದರ ಎಲ್ಲ ಯಾವೆಲ್ಲ ಅಸೆಟ್ಸ್ ನಾವು ಕನ್ಸಾಲಿಡೇಟೆಡ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ ಅದರ ಫೇರ್ ವ್ಯಾಲ್ಯೂ ನ ನೋಡ್ತೀವಂತೆ. ಯಾವಾಗ ಅದು ಡೇಟ್ ಆಫ್ ಅಕ್ವಿಸಿಷನ್ ಟೈಮ್ ಅಲ್ಲಿ ಅದರ ಫೇರ್ ವ್ಯಾಲ್ಯೂ ಏನಿದೆ ಆ ಬೇಸಿಸ್ ಮೇಲೆ ನಾವು ಅಪೋರ್ಷನ್ಮೆಂಟ್ ಮಾಡ್ತೇವೆ. Is it okay? Here fair value is determined by valuers. Valuers ಯಾರಿದ್ದಾರೆ ಅವ್ರು ಡಿಟರ್ಮೈನ್ ಮಾಡ್ತಾರೆ. Fine. Property, plant and equipment held by a lessee under a finance lease. Lease ಮೂಲಕ ನಾವ್ ಯಾವ್ದಾದ್ರು ಮಷಿನರಿನ ನಾವ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಗ ನಾವು ಹೇಗೆ ಡಿಟರ್ಮೈನ್ ಮಾಡ್ತೇವೆ? ಡಿಟರ್ಮೈನ್ ಇನ್ ಅಕಾರ್ಡೆನ್ಸ್ ವಿತ್ AS 19. ಈ ಲೀಸ್ ಗೆ ಅಸೆಟ್ಸ್ ನಾವು ಏನ್ ಯೂಸ್ ಮಾಡ್ತೀವಿ ಅದನ್ನ ನಮ್ಗೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ equipment ಅಲ್ಲಿ ಹೇಳ್ತಾ ಇಲ್ಲ. ದಟ್ ಇಸ್ AS 10 ನಲ್ಲಿ ಹೇಳ್ತಾ ಇಲ್ಲ. ಎಲ್ಲಿ ಹೇಳಿದ್ರೆ ನಮ್ಗೆ ಲೀಸ್ ಅದಕ್ಕಂತ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ ಇದೆ. ವಾಟ್ ಇಟ್ ಇಸ್ AS 19 ಅದ್ರಲ್ಲಿ ನಮ್ಗೆ ಮೆನ್ಷನ್ ಮಾಡಿದ್ರೆ ಸೊ ಆಸ್ ಪರ್ ದಟ್ ನೋಡಿದ್ರೆ ಆಯ್ತು. ಅವಾಗಲೇ ನಾವು ಫಸ್ಟ್ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ವಿ ರೈಟ್? ಏನು? ದಿಸ್ ಸ್ಟ್ಯಾಂಡರ್ಡ್ ಇಸ್ ಅಪ್ಲೈಡ್ ಅನ್ಲೆಸ್ ಅನದರ್ AS ರಿಕ್ವೈರ್ಸ್ ಡಿಫರೆಂಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್. ಸೊ ಬೇರೆ AS ಅಲ್ಲಿ ಡಿಫರೆಂಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇದೆ ಅಂತಂದ್ರೆ ನಾವು ಪ್ರಿಫರೆನ್ಸ್ ಯಾವ್ದಕ್ಕೆ ಕೊಡ್ತೇವೆ? ಅಫ್ಕೋರ್ಸ್ ಅನದರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ನಾಟ್ AS 10. ಓಕೆ, ಹಾಗಾದ್ರೆ ಲೀಸ್ ರಿಲೇಟೆಡ್ ನಮ್ಗೆ AS 19 ಅಲ್ಲಿ ಹೇಳಿದ್ದಾರೆ. ಸೊ ಲೀಸ್ ಗೆ ನಾವು ಯಾವುದೇ ಅಸೆಟ್ ನ ಇಟ್ಕೊಂಡಿದ್ರು ನಮ್ಮ ಹತ್ರ ನಮ್ಮ ಬಿಸ್ನೆಸ್ ಅಲ್ಲಿ ಅದರ ವ್ಯಾಲ್ಯೂಯೇಷನ್ ನಾವು ಆಸ್ ಪರ್ ಹೇಗೆ ಮಾಡ್ತೇವೆ? AS 19 ಮಾಡ್ತೇವೆ. Is it okay? Next, government grants related to property, plant and equipment. ಯಾವ್ದೋ ಒಂದು ಅಸೆಟ್ ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದೀವಿ, ಆ ಅಸೆಟ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ನಮ್ಗೆ ಗವರ್ಮೆಂಟ್ ಗ್ರಾಂಟ್ ಕೂಡ ಸಿಗುತ್ತೆ ಅಂತ ಅಂದ್ರೆ ಹೇಗೆ ಅವಾಗ ನಾವು ವ್ಯಾಲ್ಯೂಯೇಷನ್ ಮಾಡ್ತೇವೆ? Reduced in carrying amount of property, plant and equipment in accordance with AS 12. ಇದಕ್ಕೂ ಕೂಡ ಸ್ಪೆಸಿಫಿಕ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ. What it is? AS 12. Accounting of
ಗವರ್ಮೆಂಟ್ ಗ್ರಾಂಟ್ಸ್. ಇದನ್ನ ಕೂಡ ನಾವು AS12 ಅಲ್ಲಿ ಹೇಗೆ ಹೇಳಿದರೆ ಆ ತರ ನಾವು ವ್ಯಾಲ್ಯೂಯೇಷನ್ ಅಥವಾ ಡಿಟರ್ಮೈನ್ ಮಾಡ್ತೇವೆ. Is it okay? So yeah, what it is, determination of cost in special case. different case ಅಲ್ಲಿ ಯಾವ ತರ ನಾವು ಕಾಸ್ಟ್ ಡಿಟರ್ಮೈನ್ ಮಾಡ್ತೇವೆ ಅಂತ ತಿಳ್ಕೊಂಡ್ವಿ. ಫೈನ್. ನೆಕ್ಸ್ಟ್ ಒನ್, ಟ್ರೀಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಕಾಸ್ಟ್. ಟ್ರೀಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಕಾಸ್ಟ್. ನಾವು ಇನಿಷಿಯಲ್ ಕಾಸ್ಟ್ ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಅಂದ್ಬಿಟ್ಟು ನೋಡಿದ್ವಿ, ರೈಟ್? ವೇರ್ ಇಟ್ ಇಸ್, ಯಾ, ಇನಿಷಿಯಲ್ ರೆಕಗ್ನಿಷನ್ ರಿಲೇಟೆಡ್ ನಾವು ಆಲ್ರೆಡಿ ಕಾನ್ಸೆಪ್ಟ್ ನ ತಿಳ್ಕೊಂಡಿದ್ದೀವಿ. ಈಗ ಟ್ರೀಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಕಾಸ್ಟ್. ಇನಿಷಿಯಲ್ ಅಲ್ಲಿ ಏನ್ ಅಸೆಟ್ ನ ಪರ್ಚೇಸ್ ಮಾಡ್ತಾ ಇದ್ವಿ ಆಗ ಆಗ್ತಿರುವಂತಹ ಕಾಸ್ಟ್ ಅಲ್ಲ, ಆ ಅಸೆಟ್ ನ ಮೇಂಟೈನ್ ಮಾಡ್ಲಿಕ್ಕೆ ಅಥವಾ ಅಸೆಟ್ ನ ಪರ್ಚೇಸ್ ಮಾಡಿ ಒಂದು 2-3 ಇಯರ್ಸ್ ಆದ್ಮೇಲೆ ಏನೆಲ್ಲ ಒಂದಷ್ಟು ಕಾಸ್ಟ್ ಆಗುತ್ತೆ ಅಸೆಟ್ ಗೆ, ಆ ಕಾಸ್ಟ್ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೇವೆ, P&L ಅಲ್ಲಿ ತೋರಿಸ್ಕೊಳ್ತೀವಿ ಅಥವಾ ಆ ಅಸೆಟ್ ಕಾಸ್ಟ್ ಅಂಡರ್ ಅಲ್ಲಿ ಅಡಿಷನ್ ಮಾಡ್ತೇವೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಯಾ, ದಿಸ್ ಇಸ್ ವಾಟ್ ಟ್ರೀಟ್ಮೆಂಟ್ ಆಫ್ subsequent cost. Fine. Cost of day-to-day servicing are primarily cost of labor, consumables, cost of small parts like repairs and maintenance. These costs are recognized in profit and loss account. Okay. Cost of day-to-day service ನಾವು ಏನ್ ಕೊಡ್ತೇವೆ machines ಗೆ ಆಗಿರ್ಬೋದು whatever. Okay. ಒಂದು asset ಗೆ ನಾವು day-to-day service ಏನ್ ಕೊಡ್ತೇವೆ ಅದು cost of labor ಆಗಿರ್ಬೋದು, consumables ಆಗಿರ್ಬೋದು ಅಥವಾ small parts like repair ಮಾಡ್ತಾ ಇರುವಂತದ್ದು ಅಥವಾ maintenance ಗೆ ಕಾಸ್ಟ್ ಆಗ್ತದೆ ಡೈಲಿ ಅಂತ ಹೇಳಿದ್ರೆ ಅಂತಹ ಕಾಸ್ಟ್ ಗಳನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತೇವೆ. ಓಕೆ. ನೆಕ್ಸ್ಟ್ replacing of part of property, plant and equipment at regular intervals. So yeah, replace ಮಾಡ್ತಾ ಇದ್ದಾರಂತೆ one of the ಪಾರ್ಟ್ ಆಫ್ ದ ಅಸೆಟ್ಸ್ ಏನಿದೆ ನಾವು ರೀಪ್ಲೇಸ್ಮೆಂಟ್ ಮಾಡ್ತಾ ಇದ್ದೇವೆ, ಅದು ಕೂಡ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ, ಲೈಕ್ ವೀಕ್ಲಿ ಆಗಿರ್ಬೋದು, ವೀಕ್ಲಿ ಮಾಡ್ಲಿಕ್ಕಿಲ್ಲ, ಮಂತ್ಲಿ ಆಗಿರ್ಬೋದು ಅಥವಾ ಹಾಫ್ ಇಯರ್ಲಿ ಆಗಿರಬಹುದು. ನಾವು ಏನು ರೀಪ್ಲೇಸ್ ಮಾಡ್ತಾ ಇದೀವಿ ಒನ್ ಆಫ್ ದ ಅಸೆಟ್, ಲೈಕ್ ಒನ್ ಆಫ್ ದ ಪಾರ್ಟ್ ಆಫ್ ದ ಅಸೆಟ್ಸ್ ನ ಅಂತ ಹೇಳಿದ್ರೆ ಅದ್ರ ಕಾಸ್ಟ್ ಏನಾಗುತ್ತೆ, ನಾವು ಅದನ್ನ ಹೇಗೆ ರೆಕಗ್ನೈಸ್ ಮಾಡ್ತೇವೆ ಅಂತ. That will recognize the carrying amount of the property, plant and equipment if recognition criteria met. Okay, ನಾವೇನ್ ರಿಪ್ಲೇಸ್ಮೆಂಟ್ ಮಾಡುವಾಗ ನಮ್ಗೆ ಕಾಸ್ಟ್ ಆಗುತ್ತೆ, ಆ ಕಾಸ್ಟ್ ನಾವು ಕ್ಯಾರಿಂಗ್ ಅಮೌಂಟ್ ಆಫ್ ಪ್ರಾಪರ್ಟಿ, ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂಡರ್ ಅಲ್ಲೇ ತಗೊಳ್ತೇವೆ. ಇಫ್ ರೆಕಗ್ನಿಷನ್ ಕ್ರೈಟೇರಿಯಾ ಮೇಟ್, ಈ ಕಾಸ್ಟ್ ಏನಿದೆ ಅದು ರೆಕಗ್ನಿಷನ್ ಕ್ರೈಟೇರಿಯಾನ ಮೇಟ್ ಸ್ಯಾಟಿಸ್ಫೈ ಆಗ್ಬೇಕಂತೆ. ರೆಕಗ್ನಿಷನ್ ಕ್ರೈಟೇರಿಯಾ ಹೇಗಿರುತ್ತೆ ನಾವು ಅವಾಗ್ಲೇನೆ ನೋಡಿದೀವಿ, ರೈಟ್? ರೆಕಗ್ನಿಷನ್ ಕ್ರೈಟೇರಿಯಾ ಅಂತ ಇದೆ ದಿಸ್ ಒನ್. ಸೊ ರೆಕಗ್ನಿಷನ್ ಕ್ರೈಟೇರಿಯಾ ಏನಿದೆ ಇದನ್ನ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವು ಅಂತಹ ಕಾಸ್ಟ್ ನ ಆ ಅಸೆಟ್ ನ ಕ್ಯಾರಿಂಗ್ ಅಮೌಂಟ್ ಗೆ ಇನ್ಕ್ಲೂಡ್ ಮಾಡ್ಕೊಳ್ತೇವೆ, ಅದರ್ವೈಸ್ ಇನ್ಕ್ಲೂಡ್ ಮಾಡ್ಲಿಕ್ಕೆ ಇಲ್ಲ. ಓಕೆ, ಫೈನ್. ನೆಕ್ಸ್ಟ್, ರೆಗ್ಯುಲರ್ ಮೇಜರ್ ಇನ್ಸ್ಪೆಕ್ಷನ್. ಓಕೆ, ಈಗ ಏನಾಗ್ತಾ ಇದೆ, ಮೇಜರ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೇವೆ, ಅದು ರೆಗ್ಯುಲರ್ ಆಗಿ ಮಾಡ್ತಾ ಇರ್ಬೇಕಂತೆ, ಲೈಕ್ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಇನ್ಸ್ಪೆಕ್ಷನ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಆ ಅಸೆಟ್ ನ ಯೂಸ್ ಮಾಡ್ಕೊಂಡು ನಾವು ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ನಮ್ಮ ಆಕ್ಟಿವಿಟೀಸ್ ಗಳನ್ನ, ಬಿಸ್ನೆಸ್ ಆಕ್ಟಿವಿಟೀಸ್ ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮೇಜರ್ ಇನ್ಸ್ಪೆಕ್ಷನ್ ಮಾಡ್ಲೇಬೇಕು ಅನ್ನುವಂತಹ ಇನ್ಸ್ಪೆಕ್ಷನ್, ಈ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಕೂಡ ಕಾಸ್ಟ್ ಆಗುತ್ತೆ, ರೈಟ್? ಆ ಕಾಸ್ಟ್ ನಾವು ಹೇಗೆ ರೆಕಗ್ನೈಸ್ ಮಾಡ್ತೀವಿ? ಸೇಮ್ ಲೈಕ್ ದಿಸ್, recognized in the carrying amount if recognition criteria are satisfied in AS10. Is it okay? ಫೈನ್. ಈಗ ನಮ್ಗೆ ರಿಪ್ಲೇಸ್ಮೆಂಟ್ ಆಫ್ ಪಾರ್ಟ್ ಇಂದ ಆಗುವಂತಹ ಎಕ್ಸ್ಪೆನ್ಸಸ್ ಅಥವಾ ಇನ್ಸ್ಪೆಕ್ಷನ್ ಇಂದ ಆಗುವಂತಹ ಎಕ್ಸ್ಪೆನ್ಸಸ್ ನಾವು ಹೇಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಹೇಗೆ ತೋರಿಸ್ಕೊಳ್ತೀವಿ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆ ಅಸೆಟಿನ ವ್ಯಾಲ್ಯೂ ಏನು ರಿಪ್ಲೇಸ್ಮೆಂಟ್ ಆಗ್ತಾ ಇದೆ ಆ ಅಸೆಟಿನ ವ್ಯಾಲ್ಯೂ ಎಷ್ಟಿರುತ್ತೆ, ಅಥವಾ ಇನ್ಸ್ಪೆಕ್ಷನ್ ಯಾವ ಅಸೆಟ್ ಗೆ ಮಾಡ್ತಾ ಇದೀವಿ ಆ ಅಸೆಟಿನ ವ್ಯಾಲ್ಯೂ ಎಷ್ಟಿರುತ್ತೆ ಆ ಅಸೆಟ್ ಗೆ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ ಈ ಎರಡು ಕಾಸ್ಟ್ ನ. ಓಕೆ, ಎಷ್ಟು ಕಾಸ್ಟ್ ನ ನಾವು ಇನ್ಕ್ಲೂಡ್ ಮಾಡಬೇಕು? ಈಗ ಆಗ್ತಿರುವಂತ ಕಾಸ್ಟ್ ನ ನಾವು ಕ್ಯಾರಿಂಗ್ ಅಮೌಂಟ್ ಗೆ ಇನ್ಕ್ಲೂಡ್ ಮಾಡ್ತೇವೆ, ಬಟ್ ಆ ಕಾಸ್ಟ್ ಎಷ್ಟಾಯ್ತು ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪಾರ್ಟ್ ಆರ್ ಇನ್ಸ್ಪೆಕ್ಷನ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಇನ್ ಆರ್ಡರ್ ಆಫ್ ಪ್ರಿಫರೆನ್ಸ್. ಫೈನ್. ಫಸ್ಟ್ ಒನ್ ಇಸ್ ಬ್ರೇಕಪ್ ಫ್ರಮ್ ಸಪ್ಲೈಯರ್ ಇನ್ವಾಯ್ಸ್. ಹಿಂದೆ ಆ ಅಸೆಟ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಏನು ಸಪ್ಲೈಯರ್ ಇನ್ವಾಯ್ಸ್ ಕೊಟ್ಟಿರ್ತಾರೆ ಆ ಇನ್ವಾಯ್ಸ್ ಅಲ್ಲಿ ಇರುವಂತಹ ಅಮೌಂಟ್ ನಾವು ಫಸ್ಟ್ ನೋಡ್ತೇವೆ. ಓಕೆ, ಅದ್ರಲ್ಲಿ ನಮ್ಗೆ ರಿಪ್ಲೇಸ್ಮೆಂಟ್ ಪಾರ್ಟಿನ ಕಾಸ್ಟ್ ನಮ್ಗೆ ನೋಡ್ಲಿಕ್ಕೆ ಆಗ್ತಾ ಇದೆ ಅಥವಾ ಇನ್ಸ್ಪೆಕ್ಷನ್ ಕಾಸ್ಟ್ ನಮ್ಗೆ ನೋಡ್ಲಿಕ್ಕೆ ಆಗ್ತಾ ಇದೆ ಅಂದ್ರೆ ಆ ಕಾಸ್ಟ್ ನಾವು ಎಲ್ಲಿ ಕ್ಯಾರಿಂಗ್ ಅಮೌಂಟ್ ಗೆ ಇನ್ಕ್ಲೂಡ್ ಮಾಡ್ಕೊಳ್ತೇವೆ. ಇಲ್ಲ ಆ ಸಪ್ಲೈಯರ್ ಇನ್ವಾಯ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ವಿಲ್ ಗೋ ಫಾರ್ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಏನು ಅಂತ ಅಂದ್ರೆ ಲೈಕ್ ಇನ್ವಾಯ್ಸ್ ಅಲ್ಲಿ ಏನ್ ಪ್ರೈಸ್ ಇದೆ ಅದು ಸಿಗ್ತಾ ಇಲ್ಲ, ಬಟ್ ಫೇರ್ ವ್ಯಾಲ್ಯೂ ನೋಡ್ಬೋದು, ರೈಟ್? ಆ ಪರ್ಚೇಸ್ ಮಾಡ್ಬೇಕಾದ್ರೆ
ಪಾರ್ಟ್ ಆಫ್ ಅಸೆಟ್ ಇನ ಫೇರ್ ವ್ಯಾಲ್ಯೂ ಅಥವಾ ಇನ್ಸ್ಪೆಕ್ಷನ್ ಅನ್ನ ಫೇರ್ ವ್ಯಾಲ್ಯೂ ಎಷ್ಟಿತ್ತು ಅಂತ ಅಂದ್ಬಿಟ್ಟು ನೋಡಬಹುದು. ಸೊ ಸೆಕೆಂಡ್ ಪ್ರಿಫರೆನ್ಸ್ ನಾವು ಫೇರ್ ವ್ಯಾಲ್ಯೂ ಆಫ್ ಪಾರ್ಟ್ ಆರ್ ಇನ್ಸ್ಪೆಕ್ಷನ್ ಅಟ್ ದ ಟೈಮ್ ಆಫ್ ಪರ್ಚೇಸ್ ಗೆ ಕೊಡ್ತೇವೆ. ಇಲ್ಲ, ಇದನ್ನು ಕೂಡ ನಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಥರ್ಡ್ ಪಾಯಿಂಟ್ ಗೆ ಹೋಗ್ತೇವೆ. ಏನದು? ಇಫ್ ನಾಟ್ ಪ್ರಾಕ್ಟಿಕೇಬಲ್ ಟು ಡಿಟರ್ಮೈನ್ ಕ್ಯಾರಿಂಗ್ ಅಮೌಂಟ್ ಆಫ್ ಓಲ್ಡ್ ಪಾರ್ಟ್ ಆರ್ ಇನ್ಸ್ಪೆಕ್ಷನ್, ಯೂಸ್ ನ್ಯೂ ಪಾರ್ಟ್. ಸೊ ಹಳೆ ಏನು ಇನ್ಸ್ಪೆಕ್ಷನ್ ಅಥವಾ ಹಳೆಯ ಪಾರ್ಟ್ ಆಫ್ ಅಸೆಟ್ ಇಂದು ನಮ್ಗೆ ಕಾಸ್ಟ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಕಾಸ್ಟ್ ನಮ್ಗೆ ಸಿಗ್ತಾನೆ ಇಲ್ಲ, ಇವೆರಡರಿಂದ ಕಾಸ್ಟ್ ನಮ್ಗೆ ಸಿಗ್ತಾನೆ ಇಲ್ಲ ಅಂತ ಹೇಳಿದ್ರೆ ನಾವು ಅವಾಗ ಥರ್ಡ್ ಒನ್ ಗೆ ಹೋಗ್ತೀವಿ. ಥರ್ಡ್ ಒನ್ ಅಲ್ಲಿ ಏನ್ ಹೇಳಿದ್ರೆ ನ್ಯೂ ಪಾರ್ಟ್ ಅಥವಾ ಇನ್ಸ್ಪೆಕ್ಷನ್ ಕಾಸ್ಟ್ ಎಷ್ಟಾಯ್ತು ಅದನ್ನ ನಾವು ತಗೊಳ್ತೇವೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಗಿ. ಅದು ಕೂಡ ಆಫ್ಟರ್ ಡಿಡಕ್ಷನ್ ಆಫ್ ಡಿಪ್ರಿಸಿಯೇಷನ್. Is it okay? So ಈ ಆರ್ಡರ್ ಅಲ್ಲಿ ನಾವು ರಿಪ್ಲೇಸ್ಮೆಂಟ್ ಆಫ್ ಪಾರ್ಟ್ ಆಫ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಹಾಗೆ ರೆಗ್ಯುಲರ್ ಮೇಜರ್ ಇನ್ಸ್ಪೆಕ್ಷನ್ ನ ಕಾಸ್ಟ್ ನಾವು ಡಿಟರ್ಮೈನ್ ಮಾಡ್ತೇವೆ. Is it okay? ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ಟರ್ ರೆಕಗ್ನಿಷನ್. ರೆಕಗ್ನಿಷನ್ ಅಂತ ಹೇಳಿದ್ರೆ ಇನಿಷಿಯಲ್ ಟೈಮ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ರೆಕಗ್ನೈಸ್ ಮಾಡುವುದು. ಅದಾದ್ಮೇಲೆ ಯಾವ ರೀತಿ ನಾವು ರೆಕಗ್ನೈಸ್ ಮಾಡ್ತೇವೆ? ಈಗ ನಾನು ಒಂದು ಮಷಿನರಿ ತಗೊಂಡು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ನಾನು ಹೇಗೆ ಮೆಜರ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ರೆ ಅದರ ಕಾಸ್ಟ್ ಪರ್ಚೇಸ್ ಮಾಡ್ಬೇಕಾದ್ರೆ ಎಷ್ಟು ಕಾಸ್ಟ್ ಆಯ್ತು ಅದೇ ಕಾಸ್ಟ್ ಅಲ್ಲೇ ಮೆಜರ್ಮೆಂಟ್ ಮಾಡ್ತೇನೆ. ಸೆಕೆಂಡ್ ಇಯರ್ ನಾನು ಯಾವ ರೀತಿ ಮೆಜರ್ಮೆಂಟ್ ಮಾಡಬಹುದು? ಎರಡು ಆಪ್ಷನ್ ಇದೆ ನನಗೆ, ಕಾಸ್ಟ್ ಮತ್ತೆ ರಿವ್ಯಾಲ್ಯೂಯೇಷನ್ ಮಾಡೆಲ್ ಅಲ್ಲಿ ವ್ಯಾಲ್ಯೂಯೇಷನ್ ನ ಮಾಡಬಹುದು. ರೈಟ್, ಅದನ್ನ ನಾವು ಇಲ್ಲೇ ಎಲ್ಲೋ ನೋಡಿದ್ವಿ. ವೇರ್ ಇಟ್ ಇಸ್ ಹಿಯರ್, ಮೆಜರ್ಮೆಂಟ್ ಆಫ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಪರ್ಚೇಸ್ ಮಾಡಿದ ವರ್ಷದಲ್ಲಿ ನಾವು ಅದನ್ನ ಕಾಸ್ಟ್ ಮಾಡೆಲ್ ಅಲ್ಲಿ ರೆಕಗ್ನೈಸ್ ಮಾಡ್ತೇವೆ. ಆಫ್ಟರ್ ರೆಕಗ್ನೇಷನ್ ಪರ್ಚೇಸ್ ಮಾಡಿ 1 ಇಯರ್ ಆದ್ಮೇಲಿಂದ ನಾವು ಎರಡು ಮಾಡೆಲ್ ಅಲ್ಲಿ ನಾವು ರೆಕಗ್ನೈಸ್ ಮಾಡಬಹುದು, ಒಂದು ಕಾಸ್ಟ್ ಮಾಡೆಲ್ ಅಥವಾ ಇನ್ನೊಂದು ರಿವ್ಯಾಲ್ಯೂಯೇಷನ್ ಮಾಡೆಲ್. ಐದರ್ ಕಾಸ್ಟ್ और रिवैल्यूएशन मॉडल इवेरडली ಒಂದು ಮಾಡೆಲ್ ಅಲ್ಲಿ ನಾವೀಗ ರೆಕಗ್ನೈಸ್ ಮಾಡಬಹುದು and apply to an entire class of property plant and equipment. Okay, ಒಂದು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಲ್ಲಿ ಡಿಫರೆಂಟ್ ಅಸೆಟ್ಸ್ ಗಳು ಇರುತ್ತೆ. ರೈಟ್, ಡಿಫರೆಂಟ್ ಅಸೆಟ್ಸ್ ಗಳು ಇರುತ್ತೆ. ಓಕೆ, ಸೊ ಇದೆಲ್ಲ ಅಸೆಟ್ ಕೂಡ ನಾವು ಸೇಮ್ ಮಾಡೆಲ್ ನ ಯೂಸ್ ಮಾಡಬೇಕು. ಒಂದಾ ರಿವ್ಯಾಲ್ಯೂಯೇಷನ್ ಮಾಡೆಲ್ ನ ಅಪ್ಲೈ ಮಾಡಬೇಕು ಅಥವಾ ಕಾಸ್ಟ್ ಮಾಡೆಲ್ ನ ಅಪ್ಲೈ ಮಾಡಬೇಕು. ಒಂದಿಷ್ಟು ಅಸೆಟ್ ಗೆ ಕಾಸ್ಟ್ ಮಾಡೆಲ್ ಅಪ್ಲೈ ಮಾಡ್ತಾರೆ, ಇನ್ನೊಂದಿಷ್ಟು ಅಸೆಟ್ ಗೆ ರಿವ್ಯಾಲ್ಯೂಯೇಷನ್ ಮಾಡೆಲ್ ನ ಅಪ್ಲೈ ಮಾಡ್ತೀನಿ ಅಂತಂದ್ರೆ ನೋ, ಹಾಗಿದ್ರೆ ಆಗೋದಿಲ್ಲ. ಎಲ್ಲಾ ಅಸೆಟ್ ಗೂ ಯಾವ ಮಾಡೆಲ್ ನಮ್ಗೆ ಸೂಟ್ ಆಗತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಅದೇ ಮಾಡೆಲ್ ನಾನು ಯೂಸ್ ಮಾಡ್ಬೇಕಾಗತ್ತೆ. Okay, either cost or revaluation model and apply to an entire class of property plant and equipment. ಪೂರ್ತಿ entire class of property plant and equipment ಗೆ ನಾವು ಒಂದೇ ಮಾಡೆಲ್ ನ ಯೂಸ್ ಮಾಡಬೇಕು. ಸೊ ಯಾವ ಮಾಡೆಲ್ ನಮಗೆ ಸೂಟ್ ಆಗುತ್ತೆ ಅನ್ನೋದು ನಾವು ಕರೆಕ್ಟ್ ಆಗಿ ಡಿಟರ್ಮೈನ್ ಮಾಡ್ಕೊಂಡಿರ್ಬೇಕು. Is it okay? ಕಾಸ್ಟ್ ಮಾಡೆಲ್ ಅಂತ ಅಂದ್ರೆ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡೋದು ಅಂದ್ರೆ ಕಾಸ್ಟ್ ಆಫ್ ಪರ್ಚೇಸ್ ಮಾಡ್ಬೇಕಾದ್ರೆ ಏನ್ ಕಾಸ್ಟ್ ಆಗುತ್ತೆ ಅದಕ್ಕೆ we have to less accumulated depreciation. Accumulated depreciation means what? Depreciation ಅಂದ್ರೆ ವರ್ಷನೂ 10,000ನೇ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಬಟ್ accumulated ಅಂತ ಅಂದ್ರೆ ಏನು? 10,000 ಪ್ಲಸ್ 10,000 20,000. ನೆಕ್ಸ್ಟ್ 3ನೇ ವರ್ಷಕ್ಕೆ ಇನ್ನೂ 10,000 ಆಡ್ ಆಗಿ 30,000 ಆಗುತ್ತೆ. ದಿಸ್ ಇಸ್ ವಾಟ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಓಕೆ, ವಿ ಹ್ಯಾವ್ ಟು ಲೆಸ್ ಏನು ಕಾಸ್ಟ್ ಆಫ್ ಪರ್ಚೇಸ್ ಗೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಹಾಗೆ ಅಕ್ಯುಮುಲೇಟೆಡ್ ಇಂಪೇರ್ಮೆಂಟ್ ಲಾಸಸ್ ನಾನು ಅವಾಗಲೇ ಹೇಳಿದಾಗೆ ಇಂಪೇರ್ಮೆಂಟ್ ಲಾಸಸ್ ನ ಕೂಡ ನಾವು ಲೆಸ್ ಮಾಡಬೇಕು. ಅವಾಗ ನಮ್ಗೆ ಏನ್ ಸಿಗುತ್ತೆ? ಕಾಸ್ಟ್ ಟು ಮೆಜರ್ ಇನ್ ದ ಬ್ಯಾಲೆನ್ಸ್ ಶೀಟ್. ಇಸ್ ಇಟ್ ಓಕೆ? ನೆಕ್ಸ್ಟ್ ಸೆಕೆಂಡ್ ಒನ್ ರಿವ್ಯಾಲ್ಯೂಯೇಷನ್ ಮಾಡೆಲ್. ರಿವ್ಯಾಲ್ಯೂಯೇಷನ್ ಮಾಡೆಲ್ ಅಂದ್ರೆ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೆ? ಫೇರ್ ವ್ಯಾಲ್ಯೂ ಕ್ಯಾನ್ ಬಿ ಮೆಜರ್ಡ್ ರಿಲಯಬಲ್ ಅಟ್ ರಿವ್ಯಾಲ್ಯೂಡ್ ಅಮೌಂಟ್. ಅಗೇನ್ ನಾವು ಆ ಅಸೆಟ್ ನ ರಿವ್ಯಾಲ್ಯೂಯೇಷನ್ ಮಾಡ್ತೇವೆ. ಈಗ ಮಾರ್ಕೆಟ್ ಅಲ್ಲಿ ಯಾವ ರೇಟ್ ಇದೆ ಆ ಅಸೆಟ್ ಗೆ ಅಂತ ಅಂದ್ಬಿಟ್ಟು ರಿವ್ಯಾಲ್ಯೂಯೇಷನ್ ಮಾಡಿ ಆ ಅಮೌಂಟ್ ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೆನ್ಷನ್ ಮಾಡ್ತೇವೆ. Is it okay? Fair value at date of revaluation. Revaluation ಮಾಡಬೇಕಾದ್ರೆ ಎಷ್ಟು ಫೇರ್ ವ್ಯಾಲ್ಯೂ ಇತ್ತು ಅದಕ್ಕೆ ನಾವು subsequent accumulated depreciation plus accumulated impairment loss. ಏನ್ ಡಿಪ್ರಿಸಿಯೇಷನ್ ಇದೆ ಮತ್ತೆ ಏನ್ ಇಂಪೇರ್ಮೆಂಟ್ ಲಾಸಸ್ ಇದೆ ಅದನ್ನ ಎರಡನ್ನು ಕೂಡ ಲೆಸ್ ಮಾಡಿದಾಗ ನಮ್ಗೆ ಸಿಗುವಂತದ್ದು ಕ್ಯಾರಿಂಗ್ ವ್ಯಾಲ್ಯೂ. Is it okay? This is what revaluation model. ಯಾವ ಮಾಡೆಲ್ ಅಲ್ಲಿ ಬೇಕಾದ್ರೂ ಕೂಡ ನಾವು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ನ ವ್ಯಾಲ್ಯೂಯೇಷನ್ ಮಾಡಬಹುದು. ಯಾವ ಮಾಡೆಲ್ ನಮ್ಮ ಬಿಸ್ನೆಸ್ ಗೆ ಸೂಟ್ ಆಗುತ್ತೆ ಅದನ್ನ ನಾವು ಚೂಸ್ ಮಾಡ್ಬೇಕಾಗತ್ತೆ. Is it okay? ನೆಕ್ಸ್ಟ್ ಏನ್ ನಾವು ರಿವ್ಯಾಲ್ಯೂಯೇಷನ್ ಮಾಡಬೇಕು, ಮಾರ್ಕೆಟ್ ವ್ಯಾಲ್ಯೂನ ಏನ್ ಡಿಟರ್ಮೈನ್ ಮಾಡಬೇಕು ಅಂತ ಹೇಳಿದ್ವಿ, ಅದನ್ನ ಎಷ್ಟು ವರ್ಷಕ್ಕೆ ಒಂದ್ಸಲ ನಾವು ಡಿಟರ್ಮೈನ್ ಮಾಡಬಹುದು? ಫ್ರೀಕ್ವೆನ್ಸಿ ಆಫ್ ರಿವ್ಯಾಲ್ಯೂಯೇಷನ್
ಓಕೆ, ಫ್ರೀಕ್ವೆನ್ಸಿ ಆಫ್ ರಿವ್ಯಾಲ್ಯೂಯೇಷನ್ ಕೂಡ ನಮಗೆ ಈ AS10 ಅಲ್ಲೇ ಕೊಟ್ಟಿದ್ದಾರೆ. ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ, ಐಟಮ್ಸ್ ಆಫ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ equipment experience significant and volatile change in fair value ಅಂತ ಹೇಳಿದ್ರೆ annually revaluation ಮಾಡ್ಬೇಕಂತೆ. ಓಕೆ, ಯಾವ್ದಾದ್ರು ಅಸೆಟ್ ಸಿಗ್ನಿಫಿಕೆಂಟ್ ಆಗಿ ಅದರ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ನಾವು ಆನ್ಯುವಲ್ ರಿವ್ಯಾಲ್ಯೂಯೇಷನ್ ಮಾಡ್ಬೇಕಂತೆ. ಇಲ್ಲ, ಐಟಮ್ಸ್ ಆಫ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ equipment ಇನ್ಸಿಗ್ನಿಫಿಕೆಂಟ್ ಆಗಿ ಚೇಂಜ್ ಆಗ್ತಾ ಇದೆ, ವ್ಯಾಲ್ಯೂ ಆಫ್ ಅಸೆಟ್ ಏನಿದೆ ಯಾವಾಗ್ಲೂ ಏನ್ ಚೇಂಜ್ ಆಗಲ್ಲ, ತುಂಬಾ ಇನ್ಸಿಗ್ನಿಫಿಕೆಂಟ್ ಆಗಿ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ನಾವು 3 or 5 years once ನಾವು ರಿವ್ಯಾಲ್ಯೂ ಮಾಡಿದ್ರೆ ಸಾಕಾಗುತ್ತೆ. Is it okay? This is about the frequency of revaluation. Next, determination of fair value. Okay, determination of fair value determined from market based evidence undertaken by professionally qualified valuers. So fair value na ನಾವು ಹೇಗೆ ಡಿಟರ್ಮೈನ್ ಮಾಡೋದು? ಮಾರ್ಕೆಟ್ ಬೇಸ್ಡ್ ಎವಿಡೆನ್ಸ್ ಮೇಲೆ, ಮಾರ್ಕೆಟ್ ಅಲ್ಲಿ ಸಿಗುವಂತಹ ಎವಿಡೆನ್ಸ್ ಮೇಲೆ, ಅದು ಕೂಡ ಪ್ರೊಫೆಷನಲಿ ಕ್ವಾಲಿಫೈಡ್ ವ್ಯಾಲ್ಯೂಯರ್ಸ್ ಹತ್ರನೇ ನಾವು ರಿವ್ಯಾಲ್ಯೂ ಮಾಡಿಸ್ಬೇಕಂತೆ. ಓಕೆ, ಇಫ್ ದರ್ ಇಸ್ ನೋ ಮಾರ್ಕೆಟ್ ಬೇಸ್ಡ್ ಎವಿಡೆನ್ಸ್ ಆಫ್ ಫೇರ್ ವ್ಯಾಲ್ಯೂ, ಎಂಟರ್ಪ್ರೈಸ್ ಮೇ ನೀಡ್ ಟು ಎಸ್ಟಿಮೇಟ್ ಫೇರ್ ವ್ಯಾಲ್ಯೂ ಯೂಸಿಂಗ್ ಡಿಸ್ಕೌಂಟಿಂಗ್ ಕ್ಯಾಶ್ ಫ್ಲೋ ಪ್ರೊಜೆಕ್ಷನ್. ಸೊ ನಮಗೆ ಮಾರ್ಕೆಟ್ ಅಲ್ಲಿ ಯಾವುದೇ ತರಹದ ಎವಿಡೆನ್ಸ್ ಸಿಗ್ತಾ ಇಲ್ಲ ನಮ್ಮ ಅಸೆಟ್ಗೆ ಫೇರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಆಗ ನಾವು ಡಿಸ್ಕೌಂಟಿಂಗ್ ಕ್ಯಾಶ್ ಫ್ಲೋ ಪ್ರೊಜೆಕ್ಷನ್ ನ ಯೂಸ್ ಮಾಡಿಕೊಂಡು ಆ ಫೇರ್ ವ್ಯಾಲ್ಯೂನ ಕಂಡು ಹಿಡ್ಕೊಳ್ಬೇಕಂತ. ಇಸ್ ಇಟ್ ಓಕೆ? ಫೈನ್. ನೆಕ್ಸ್ಟ್ ಒನ್, ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ರಿವ್ಯಾಲ್ಯೂಯೇಷನ್. ಸೊ ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೇಗೆ ಮಾಡ್ತವೆ ರಿವ್ಯಾಲ್ಯೂಯೇಷನ್ಗೆ ಅಂತ ಹೇಳಿದ್ರೆ 2 ಟೆಕ್ನಿಕ್ಸ್ ಅಲ್ಲಿ ಮಾಡ್ತವೆ. ಯಾವ್ದೆಲ್ಲ ಅಂತ ಅಂದ್ರೆ, ಗ್ರಾಸ್ ಕ್ಯಾರಿಂಗ್ ಅಮೌಂಟ್ ಈಸ್ ಅಡ್ಜಸ್ಟೆಡ್ ಇನ್ ಅ ಮ್ಯಾನರ್ ದಟ್ ಇಸ್ ಕನ್ಸಿಸ್ಟೆಂಟ್ ವಿತ್ ದ ರಿವ್ಯಾಲ್ಯೂಯೇಷನ್ ಆಫ್ ದ ಕ್ಯಾರಿಂಗ್ ಅಮೌಂಟ್ ಆಫ್ ದ ಅಸೆಟ್. ದ ಸೆಕೆಂಡ್ ಟೆಕ್ನಿಕ್ ಇಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಇಸ್ ಎಲಿಮಿನೇಟೆಡ್ ಅಗೇನ್ಸ್ಟ್ ದ ಗ್ರಾಸ್ ಕ್ಯಾರಿಂಗ್ ಅಮೌಂಟ್ ಆಫ್ ದ ಅಸೆಟ್. ಓಕೆ, ರಿವ್ಯಾಲ್ಯೂಯೇಷನ್ 2 ಟೆಕ್ನಿಕ್ಸ್ ಅಲ್ಲಿ ಮಾಡ್ತೇವೆ ಅಂತೆ. ಫಸ್ಟ್ ಟೆಕ್ನಿಕ್ ಏನು? ಗ್ರಾಸ್ ಕ್ಯಾರಿಂಗ್ ಅಮೌಂಟ್ ಏನಿದೆ ಈಸ್ ಅಡ್ಜಸ್ಟೆಡ್ ಇನ್ ಅ ಮ್ಯಾನರ್ ದಟ್ ಇಸ್ ಕನ್ಸಿಸ್ಟೆಂಟ್ ವಿತ್ ದ ರಿವ್ಯಾಲ್ಯೂಯೇಷನ್ ಆಫ್ ದ ಕ್ಯಾರಿಂಗ್ ಅಮೌಂಟ್. ಆಕ್ಚುಲಿ ಇದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ನಮಗೆ ಸ್ಟಡಿ ಮಟೀರಿಯಲ್ ಎಕ್ಸ್ಪ್ಲೈನ್ ಮಾಡಿದ್ರೆ, ಬಟ್ ಇಟ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ನಾನೀಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಅಗೇನ್ ಐ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, ಬಟ್ ದಟ್ಸ್ ಓಕೆ, ಒಂದ್ಸಲ ನೋಡ್ಕೊಂಡಿರಿ ಅಷ್ಟೇ. ಓಕೆ, ನೆಕ್ಸ್ಟ್ ಸೆಕೆಂಡ್ ಟೆಕ್ನಿಕ್ ಅಂತ ಹೇಳಿದ್ರೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಏನಿದೆ ಅದನ್ನ ಎಲಿಮಿನೇಟ್ ಮಾಡೋದಂತೆ ಗ್ರಾಸ್ ಕ್ಯಾರಿಂಗ್ ಅಮೌಂಟ್ ಇಂದ. ಸೊ ಯಾವ ಟೆಕ್ನಿಕಲಿ ನಾವು ಯೂಸ್ ಮಾಡಿದ್ರು ಕೂಡ ನಮ್ಗೆ ರಿವ್ಯಾಲ್ಯೂಯೇಷನ್ ಮಾಡಿದಾಗ ಒಂದೇ ಅಮೌಂಟೇ ಬರುತ್ತೆ. ನೆಕ್ಸ್ಟ್, ಟ್ರೀಟ್ಮೆಂಟ್. ರಿವ್ಯಾಲ್ಯೂಯೇಷನ್ ಇನ್ಕ್ರೀಸ್, ಡಿಕ್ರೀಸ್ ಇನ್ ರಿವ್ಯಾಲ್ಯೂಯೇಷನ್. ಸೊ ನಾವು ಅಸೆಟ್ ನ ರಿವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ಅಸೆಟ್ ನ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೇವೆ, ಹಾಗೆ ಅಸೆಟ್ಟಿನ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಅದನ್ನ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಅಂದ್ಬಿಟ್ಟು ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಓಕೆ, ಫೈನ್. ಸೊ ಇನ್ಕ್ರೀಸ್ ಆದ್ರೆ ರಿವ್ಯಾಲ್ಯೂಯೇಷನ್ ಮಾಡಿದಾಗ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ವಿ ವಿಲ್ ಕ್ರೆಡಿಟ್ ಇಟ್ ಟು ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೇವೆ ಅಂತ. ಅದಕ್ಕೂ ಮುಂಚೆ ಬಿಫೋರ್ ದಿಸ್, ಇಫ್ ಎನಿ ಲಾಸ್ ಇಸ್ ದೇರ್ ಇನ್ P&L ಅಕೌಂಟ್, reverse the loss until it becomes nil. Okay, next, decrease in revaluation. So revaluation ಮಾಡೋದ್ರಿಂದ ಅಸೆಟ್ ನ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ we have to charge it to P&L account. Before this, debit directly to revaluation surplus to the extent it become nil. Is it okay? ಸೊ ಇದನ್ನ ನಾನು ಒಂದು ಎಕ್ಸಾಂಪಲ್ ಹೇಳೋ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಸೊ ಒಂದು ಅಸೆಟ್ ಇದೆ ಅಂತ ಅನ್ಕೊಳ್ಳೋಣ. ಎಕ್ಸ್ ಅನ್ನುವಂತಹ ಅಸೆಟ್ ಇದೆ. ಓಕೆ, ಇದೇನಿದು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಇದರ ವ್ಯಾಲ್ಯೂ ಪ್ರೀವಿಯಸ್ ಇಯರ್ ಅಲ್ಲಿ 70,000 ಇತ್ತು ಅಂತ ಅನ್ಕೊಳ್ಳೋಣ. ಓಕೆ, ಅದರ ಪ್ರೀವಿಯಸ್ ಇಯರ್ ಅಲ್ಲಿ ಇದರ ವ್ಯಾಲ್ಯೂ 80,000 ಇತ್ತು ಅಂತ ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಕರೆಂಟ್ ಇಯರ್ ಅಲ್ಲಿ ಇದರ ವ್ಯಾಲ್ಯೂ ಎಷ್ಟಾಯ್ತು? 1 lakh ಆಯ್ತು. ಯಾಕೆ ಈ ರೀತಿ ಚೇಂಜಸ್ ಆಗಿರೋದು? ರಿವ್ಯಾಲ್ಯೂಯೇಷನ್ ಮಾಡಿ ಚೇಂಜಸ್ ಆಗಿರುವಂತಹ ವ್ಯಾಲ್ಯೂ. ಓಕೆ, ನಾವು ಇಯರ್ಲಿ ಒನ್ಸ್ ರಿವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀವಿ. ಫಸ್ಟ್ ರಿವ್ಯಾಲ್ಯೂಯೇಷನ್ ಮಾಡಿದಾಗ 80,000 ಆಗಿತ್ತು. ಸೆಕೆಂಡ್ ಟೈಮ್ ಪ್ರೀವಿಯಸ್ ಇಯರ್ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡಿದಾಗ 70,000. ದಟ್ ಮೀನ್ಸ್ ಡಿಕ್ರೀಸ್ ಆಗಿತ್ತು. ರಿವ್ಯಾಲ್ಯೂಯೇಷನ್ ಮಾಡಿದಾಗ ಅಮೌಂಟ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಆಫ್ಟರ್ ದಟ್ ಕರೆಂಟ್ ಇಯರ್ ಅಲ್ಲಿ ಈ ಎಕ್ಸ್ ನ ವ್ಯಾಲ್ಯೂ ಎಷ್ಟಾಗಿದೆ ರಿವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ?
ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ 30,000 ಅಷ್ಟು ಇನ್ಕ್ರೀಸ್ ಆಗಿದೆ. ಓಕೆ, ನಾವು ಇದನ್ನ ಹೇಗೆ ಅಕೌಂಟ್ ಮಾಡ್ತೇವೆ, ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ ಫೈನ್. ಫಸ್ಟ್ ಏನ್ ಹೇಳಿದ್ರೆ ಇಲ್ಲಿ ನಮ್ಗೆ ರಿವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಟು ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಂತ ಹೇಳಿದ್ರೆ, ಸೊ ಯಾವ್ದ್ರಲ್ಲಿ ರಿವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗಿದೆ, ಕರೆಂಟ್ ಇಯರ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗಿದೆ. ಏನ್ ಮಾಡ್ಬೇಕು ನಾವು ಅವಾಗ, ಅಸೆಟ್, ಯಾವ ಅಸೆಟ್ ಇದು, ಎಕ್ಸ್ ಅಕೌಂಟ್ ಡೆಬಿಟೆಡ್, ಎಷ್ಟು ಡೆಬಿಟ್ ಮಾಡಬೇಕು, 30,000. ಈ ಸಲ ಎಷ್ಟು, ಫಸ್ಟ್ ಗೆ ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ಅಮೌಂಟ್ ಇತ್ತು, ಅಸೆಟಿನ ವ್ಯಾಲ್ಯೂ 70,000 ಇತ್ತು. ಸೊ ಅದಕ್ಕೆ ನಾವಿವಾಗ ಎಷ್ಟು ಅಮೌಂಟ್ ನ ಡೆಬಿಟ್ ಮಾಡಬೇಕು, ಎಷ್ಟು ಆಡ್ ಮಾಡಬೇಕು, 30,000 ಮಾಡಬೇಕು. ಸೊ ಎಕ್ಸ್ ಅಕೌಂಟ್ ಡೆಬಿಟೆಡ್ 30,000. ನೆಕ್ಸ್ಟ್ ಕ್ರೆಡಿಟ್ ಯಾವ್ದಕ್ಕೆ ಮಾಡ್ಬೇಕಂತ ಇಲ್ಲಿ ಹೇಳಿದ್ದಾರೆ, ಸಿ ಹಿಯರ್ ದಿಸ್ ಒನ್, ರೈಟ್, ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಗೆ. So revaluation surplus account, that is 30,000. Is it okay? ಈ ಎಂಟ್ರಿ ಗೊತ್ತಾಯ್ತಾ? ಸೊ ರಿವ್ಯಾಲ್ಯೂಯೇಷನ್ ಮಾಡಿದಾಗ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ನಾವು ಅಸೆಟ್ ಅಕೌಂಟ್ ಡೆಬಿಟ್ ಮಾಡಿಬಿಟ್ಟು ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೇವೆ. ಇಸ್ ಇಟ್ ಓಕೆ? ಓಕೆ, ನೆಕ್ಸ್ಟ್ ಇದು ಫಸ್ಟ್ ಒನ್. ಅದೇ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ರೆ ನಾವೇನ್ ಮಾಡ್ತೇವೆ, ಸೊ ಅಸೆಟ್ ವ್ಯಾಲ್ಯೂ ಎಲ್ಲಿ ಡಿಕ್ರೀಸ್ ಆಗಿದೆ, ಪ್ರೀವಿಯಸ್ ಇಯರ್ ಅಲ್ಲಿ ಡಿಕ್ರೀಸ್ ಆಗಿದೆ. ಎಷ್ಟು, 10,000 ಅಮೌಂಟ್ ಡಿಕ್ರೀಸ್ ಆಗಿದೆ. ಅವಾಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ P&L ಅಕೌಂಟಿಗೆ ಹಾಕ್ತೇವೆ. ಎಷ್ಟು ಡಿಕ್ರೀಸ್ ಆಗಿರೋದು, 10,000 ಅಮೌಂಟ್ ಟು ಇದು ಎಕ್ಸ್ ಅಕೌಂಟ್. ಸೊ ಅಸೆಟಿನ ವ್ಯಾಲ್ಯೂ ನಾವು 10,000 ಕಮ್ಮಿ ಮಾಡಬೇಕು. ಹೋದ ವರ್ಷ 80,000 ಇತ್ತು, ಈ ವರ್ಷ 10,000 ಕಮ್ಮಿ ಮಾಡಿದೀವಿ, ಸೊ 70,000 ಆಗುತ್ತೆ. ಇಸ್ ಇಟ್ ಓಕೆ? ಸೊ ಲಾಸ್ ಆದ್ರೆ, ಐ ಮೀನ್ ಡಿಕ್ರೀಸ್ ಆದ್ರೆ ರಿವ್ಯಾಲ್ಯೂಯೇಷನ್ ಮಾಡಿದಾಗ ಈ ತರ ನಾವು ಎಂಟ್ರಿ ಹಾಕೊಳ್ತೇವೆ, ಇನ್ಕ್ರೀಸ್ ಆದ್ರೆ ನಾವು ಈ ರೀತಿ ಎಂಟ್ರಿ ಹಾಕೊಳ್ತೇವೆ. ಇವೆರಡು ಎಂಟ್ರಿ ಹಾಕೋಕು ಮುಂಚೆ, ಇದೆರಡು ಎಂಟ್ರಿನ ಹಾಕೋಕು ಮುಂಚೆ ನಾವು ಫಸ್ಟ್ ಹೋದ ವರ್ಷ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಆಗಿತ್ತಾ ಅಥವಾ ಲಾಸ್ ಆಗಿತ್ತಾ, ದಟ್ ಮೀನ್ಸ್ P&L ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಚಾರ್ಜ್ ಮಾಡಿದ್ರ ಅಂತ ಅಂದ್ಬಿಟ್ಟು ನೋಡ್ಬೇಕು. ಅದನ್ನ ನೋಡಿ ಆ ವ್ಯಾಲ್ಯೂನ ನಿಲ್ ಮಾಡಿದ್ಮೇಲೆ ನಾವು ಈ ಎಂಟ್ರೀಸ್ ಗಳನ್ನ ಹಾಕೊಳ್ಬೇಕಂತೆ. ಅದನ್ನು ಕೂಡ ನಮ್ಗೆ ಇಲ್ಲಿ ಮೆನ್ಷನ್ ಮಾಡಿದರೆ ಏನು, ಬಿಫೋರ್ ದಿಸ್ ಇಫ್ ಎನಿ ಲಾಸ್ ಇಸ್ ದೇರ್ ಇನ್ P&L, ರಿವರ್ಸ್ ದ ಲಾಸ್ ಅಂಟಿಲ್ ಇಟ್ ಬಿಕಮ್ಸ್ ನಿಲ್. ಸೊ ಕರೆಂಟ್ ಇಯರ್ ಅಲ್ಲಿ ಪ್ರಾಫಿಟ್ ಆಗಿದೆ, ರೈಟ್, ಕರೆಂಟ್ ಇಯರ್ ಅಲ್ಲಿ ಪ್ರಾಫಿಟ್ ಆಗಿದೆ, ಎಷ್ಟು, 30,000 rupees. ಆದ್ರೆ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ಮಷಿನ್ ರಿಲೇಟೆಡ್ ನಾವೇನಾದ್ರೂ ಲಾಸ್ ನ ಚಾರ್ಜ್ ಮಾಡಿದ್ವಾ P&L ಅಕೌಂಟ್ ಅಲ್ಲಿ ಅಂತ ಅಂದ್ಬಿಟ್ಟು ನೋಡ್ಬೇಕು. ಆ ಲಾಸ್ ನ ನಿಲ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಗೆ ಇನ್ನು ಉಳಿದಿರೋ ಅಮೌಂಟ್ ನ ಹಾಕೊಳ್ತೇವೆ. ಹಾಗಾದ್ರೆ ಈ ಎಂಟ್ರಿ ಏನಾಗಿದೆ, ತಪ್ಪಾಗಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಪ್ರೀವಿಯಸ್ ಇಯರ್ ಅಲ್ಲಿ ಲಾಸ್ ಎಂಟ್ರಿನ ನಾವು ಹಾಕೊಂಡಿದೀವಿ. ಎಷ್ಟು ಲಾಸ್ ಎಂಟ್ರಿನ ಹಾಕೊಂಡಿದೀವಿ, 10,000. ಇದು ಪ್ರೀವಿಯಸ್ ಇಯರಿನ ಎಂಟ್ರಿ, ಇದು ಕರೆಂಟ್ ಇಯರ್ ನ ಎಂಟ್ರಿ. ಓಕೆ, ಪ್ರೀವಿಯಸ್ ಇಯರ್ ಅಲ್ಲಿ P&L ಅಕೌಂಟ್ ಅಲ್ಲಿ 10,000 ಇದೆ. ಯಾವ ಮಷಿನ್ ರಿಲೇಟೆಡ್, ಎಕ್ಸ್ ಅನ್ನುವಂತಹ ಮಷಿನ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಅಲ್ಲಿ P&L ಅಕೌಂಟ್ ಅಲ್ಲಿ 10,000 ಇದೆ. ಸೊ ಈ ವರ್ಷ ಅದು ಇನ್ಕ್ರೀಸ್, ರಿವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಇನ್ಕ್ರೀಸ್ ಆದ್ರೆ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿರುತ್ತೆ, ಅದರಿಂದ ನಾವು 10,000 ನ ಲೆಸ್ ಮಾಡಿ ಇನ್ ಉಳಿದಿರೋ ಅಮೌಂಟ್ ಇಟ್ ಇಸ್ 20,000 ನ ಮಾತ್ರ ನಾವು ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಗೆ ಹಾಕಬೇಕು. ಹಾಗಿದ್ರೆ ಎಂಟ್ರಿ ಯಾವ ರೀತಿ ಬರುತ್ತೆ, ಎಕ್ಸ್ ಅಕೌಂಟ್ ಡೆಬಿಟೆಡ್ 30,000 ಟು P&L ಅಕೌಂಟ್. ಎಷ್ಟು ನಿಲ್ ಮಾಡಬೇಕು ನಾವು, 10,000, ರೈಟ್. ಸೊ ಇಲ್ಲಿ P&L ಅಕೌಂಟ್ ಡೆಬಿಟ್ ಆಗಿದೆ, ಅದನ್ನು ನಿಲ್ ಮಾಡಬೇಕು ಅಂದ್ರೆ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರಬೇಕು. ಇಸ್ ಇಟ್ ರೈಟ್? 10,000 to revaluation surplus account. ಏನು ಉಳಿದಿರೋದು 20,000. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಲಾಸ್ ನಾವು ಚಾರ್ಜ್ ಮಾಡಿದ್ರೆ ಅದನ್ನ ಫಸ್ಟ್ ನಿಲ್ ಮಾಡ್ಕೊಂಡು ಇನ್ನು ಉಳಿದಿರೋ ಅಮೌಂಟ್ ನ ನಾವು ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಗೆ ಹಾಕೊಳ್ತೇವೆ. ಇಸ್ ಇಟ್ ಓಕೆ? ಸೊ ಈಗ ನಮ್ಗೆ ಈ ಪಾಯಿಂಟ್ ಅರ್ಥ ಆಗಿರುತ್ತೆ, ರೈಟ್? ಏನಿದೆ ಈ ಪಾಯಿಂಟ್ ಅಲ್ಲಿ, ಕ್ರೆಡಿಟ್ ಟು ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್, ರಿವ್ಯಾಲ್ಯೂಯೇಷನ್ ಇಂದ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ
ಫಸ್ಟ್ ನಾವ್ ಏನ್ ಮಾಡ್ತೇವೆ, ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಗೆ ಕ್ರೆಡಿಟ್ ಮಾಡ್ಬೇಕು. ಅದಕ್ಕೂ ಮುಂಚೆ ನಾವ್ ಏನ್ ನೋಡ್ಬೇಕಂತ, ಬಿಫೋರ್ ದಿಸ್ ಇಫ್ ಎನಿ ಲಾಸ್ ಇಸ್ ದೇರ್ ಇನ್ P&L ಅಕೌಂಟ್, ರಿವರ್ಸ್ ದ ಲಾಸ್ ಅಂಟಿಲ್ ಇಟ್ ಬಿಕಮ್ಸ್ ನಿಲ್. ಅದು ನಿಲ್ ಆಗೋ ತನಕ ನಾವು ರಿವರ್ಸ್ ಮಾಡ್ಬೇಕು. ಅದೇ ಇಫ್ ಇನ್ ಕೇಸ್ ಹೋದ ವರ್ಷ ಲಾಸ್ ನಮ್ಗೆ 40,000 ಇತ್ತು ಅಂತ ಹೇಳಿದ್ರೆ, ಈ ವರ್ಷ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಗೆ ಯಾವ ತರಹದ ಅಮೌಂಟ್ ಕೂಡ ಬರಲ್ಲ. P&L ಅಕೌಂಟ್ ಗೆ ನಾವು 30,000 ಹಾಕೊಳ್ತೇವೆ. ಓಕೆ, ಅವಾಗ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಬರೋದೇ ಇಲ್ಲ. ಇಲ್ಲಿ 10,000 ಅಂದ್ರೆ ಈ ವರ್ಷ ಎಷ್ಟು ಇನ್ಕ್ರೀಸ್ ಆಗಿದೆ ಅದಕ್ಕೂ ಕಮ್ಮಿ ವ್ಯಾಲ್ಯೂ ನಾವು P&L ಅಕೌಂಟ್ ಅಲ್ಲಿ ಚಾರ್ಜ್ ಮಾಡಿದ್ವಿ ಹೋದ ವರ್ಷ ಅನ್ನೋದಕ್ಕೋಸ್ಕರ ಈ ವರ್ಷ ನಮ್ಗೆ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಮಾಡಿದೆ. ಸೊ ನಾವು P&L ಅಕೌಂಟ್ ಗೆ ರಿವರ್ಸ್ ಮಾಡ್ತೀವಿ ಎಲ್ಲಿ ತನಕ, ಅಂಟಿಲ್ ಇಟ್ ಬಿಕಮ್ಸ್ ನಿಲ್. ಅದು ನಿಲ್ ಆದ್ಮೇಲೆ ಆಫ್ಟರ್ವರ್ಡ್ಸ್ we will charge it to revaluation surplus. ಅಲ್ಲಿ ತನಕ ನಾವು P&L ಅಕೌಂಟ್ ಗೆ ರಿವರ್ಸ್ ಮಾಡಬೇಕು. Is it okay? Next, decrease in revaluation. So revaluation ಮಾಡೋದ್ರಿಂದ asset value decrease ಆಗಿದ್ರೆ ನಾವು P&L ಅಕೌಂಟ್ ಗೆ ಚಾರ್ಜ್ ಮಾಡ್ತೇವೆ. ಇದು ಕೂಡ ಹಾಗೆ P&L ಅಕೌಂಟ್ ಗೆ ಚಾರ್ಜ್ ಮಾಡೋಕು ಮುಂಚೆ, before this debit directly to revaluation surplus to the extent it becomes nil. ಓಕೆ, ಈಗ ಕರೆಂಟ್ ಇಯರ್ ಅಲ್ಲಿ 1 lakh ಆಗಿದೆ. ಇಷ್ಟು ಕರೆಂಟ್ ಇಯರ್ ಅಲ್ಲಿ 1 lakh ಆಗಿದೆ. ಓಕೆ, ನೆಕ್ಸ್ಟ್ ಇಯರ್ ಅಲ್ಲಿ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ ಒಂದು 80,000 ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಎಷ್ಟು ಡಿಕ್ರೀಸ್ ಆಗಿದೆ? 20,000 ಡಿಕ್ರೀಸ್ ಆಗಿದೆ. ಇಸ್ ಇಟ್ ರೈಟ್? ಸೊ ಈ 20,000 ಡಿಕ್ರೀಸ್ ಆದ್ರೆ ಈ ಎಂಟ್ರಿನ ನಾವು ಹೇಗೆ ಹಾಕೊಳ್ಬೇಕು? ಫಸ್ಟ್ ನಾವು ಪ್ರೀವಿಯಸ್ ಇಯರ್ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಲ್ಲಿ ಯಾವ್ದಾದ್ರು ಅಮೌಂಟ್ ಇದೆಯಾ ಅಂತ ನೋಡ್ಬೇಕು. ಇದೆ ರೈಟ್? ರಿವ್ಯಾಲ್ಯೂಯೇಷನ್ ನಲ್ಲಿ 20,000 ಇದೆ, ಸರ್ಪ್ಲಸ್ ಆಗಿತ್ತು. ಯಾವ್ದ್ರಲ್ಲಿ? ಕರೆಂಟ್ ಇಯರ್ ಅಲ್ಲಿ. ವಾಟ್ ಇಟ್ ಇಸ್? ಕರೆಂಟ್ ಇಯರ್ ಅಲ್ಲಿ. ಸೊ ನೆಕ್ಸ್ಟ್ ಇಯರ್ ಅಲ್ಲಿ ನಾವು ಚಾರ್ಜ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಗೆ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಕೌಂಟ್ ಡೆಬಿಟೆಡ್ 20,000 ಟು X account, that is asset account. Okay, 20,000. ಇಲ್ಲಿ ಯಾಕೆ ನಾನು ಪೂರ್ತಿ ಅಮೌಂಟ್ ಕೂಡ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಗೆ ಹಾಕೊಂಡಿದ್ದೀನಿ, ಇಲ್ಲಿ P&L ಅಕೌಂಟ್ ಎಂಟ್ರಿನೇ ಬಂದಿಲ್ಲ ಅಂತ ಅಂದ್ರೆ ರಿವ್ಯಾಲ್ಯೂಯೇಷನ್ ಅಮೌಂಟ್ ಏನಿತ್ತು ಅಷ್ಟು ಅಮೌಂಟ್ ಕೂಡ ನಮ್ಗೆ ಈ ಸಲ ಲಾಸ್ ಆಗಿದೆ. ವಾಟ್ ಇಟ್ ಇಸ್? ಡಿಕ್ರೀಸ್ ಆಗಿದೆ. ಅದಷ್ಟು ಅಮೌಂಟ್ ಕೂಡ ಡಿಕ್ರೀಸ್ ಆಗಿದೆ ರಿವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ. ಇಫ್ ಇನ್ ಕೇಸ್ ಈ 80,000 ಬದಲು 70,000 ಇದ್ರೆ ನಾವೇನ್ ಮಾಡ್ತಾ ಇದ್ವಿ? 20,000 ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಂತ ತಗೊಳ್ತಾ ಇದ್ವಿ. ಇನ್ನು ಉಳಿದಿರೋ 10,000 ನ ಯಾವ್ದ್ರಲ್ಲಿ? P&L ಅಕೌಂಟ್ ಗೆ ಹಾಕೊಳ್ತಾ ಇದ್ವಿ. ಅವಾಗ ಇಲ್ಲಿ ನಮ್ಗೆ ಏನಾಗುತ್ತೆ? 30,000 ಆಗುತ್ತೆ. ಈ ರೀತಿ ಎಂಟ್ರೀಸ್. ಇಸ್ ಇಟ್ ಓಕೆ? ಸೊ ಅದನ್ನ ಇಲ್ಲಿ ಕೂಡ ಹೇಳಿರೋದು ನಮ್ಗೆ, decrease in revaluation charge to P&L. Before this, debit directly to revaluation surplus account to the extent it becomes nil. Next, revaluation surplus treatment. ಸೊ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಇಲ್ಲಿ ನಮ್ಗೆ ಯಾವ್ದ್ರ ರಿಲೇಟೆಡ್ ಹೇಳಿದ್ರು? ರಿವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಅಸೆಟ್ ಇನ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೇವೆ, ಹಾಗೆ ರಿವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಅಸೆಟ್ ಇನ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಅದು ನಮಗೆ ಈಗ ಗೊತ್ತಾಗಿದೆ. ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಟ್ರೀಟ್ಮೆಂಟ್. ನಾವ್ ಏನು ಇಲ್ಲಿ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೀವಿ. ಸೊ P&L ಅಕೌಂಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದು ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ಡಿಸೈಡ್ ಆಗುತ್ತೆ, ರೈಟ್? ಅದೇ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಆ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಮೌಂಟ್ ನಾವು ಹೇಗೆ ಯೂಸ್ ಮಾಡ್ಕೊಳ್ತೇವೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಟ್ರಾನ್ಸ್ಫರ್ ಟು ರೆವೆನ್ಯೂ ರಿಸರ್ವ್. ಈ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಲ್ಲಿ ಏನ್ ಅಮೌಂಟ್ ಇರುತ್ತೆ ಅದನ್ನ ರೆವೆನ್ಯೂ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತಾರಂತೆ. ಸೊ ಎರಡು ಕೂಡ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂಡರ್ ಅಲ್ಲೇ ಬರುತ್ತೆ. ಎಲ್ಲಿ? ಲಯಬಿಲಿಟಿ ಸೈಡ್ ಅಲ್ಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂಡರ್ ಅಲ್ಲೇ ಬರುತ್ತೆ. ಎರಡು ಕೂಡ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಕೂಡ ಅಲ್ಲೇ ಬರುತ್ತೆ, ರೆವೆನ್ಯೂ ರಿಸರ್ವ್ಸ್ ಕೂಡ ಅಲ್ಲೇ ಬರುತ್ತೆ. ಓಕೆ, ಆದ್ರೆ ಯಾವಾಗ ಈ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ನಾವು ರೆವೆನ್ಯೂ ರಿಸರ್ವ್ ಆಗಿ ಟ್ರಾನ್ಸ್ಫರ್ ಮಾಡ್ತೇವೆ? whole surplus is transferred when asset is retired or disposed of. asset ಪೂರ್ತಿಯಾಗಿ ನಾವು ಸೇಲ್ ಮಾಡಿದ್ರೆ ಅಥವಾ ಅಸೆಟ್ ರಿಟೈರ್ಡ್ ಆದ್ರೆ ಅಂದ್ರೆ ಆ ಅಸೆಟ್ ಇಂದ ನಮ್ಗೆ ಇವಾಗ ಯಾವುದೇ ತರಹದ ಯೂಸ್ ಇಲ್ಲ. ಆ ಅಸೆಟ್ ಏನಾಗಿದೆ? ರಿಟೈರ್ಮೆಂಟ್ ಲೆವೆಲ್ಗೆ ಹೋಗಿದೆ. ಓಕೆ, ಪೂರ್ತಿಯಾಗಿ ಅಸೆಟ್ ಏನಾಗಿದೆ? ಡಿಪ್ರಿಸಿಯೇಷನ್ ಆಗಿ ಅದ್ರ ಯೂಸ್ಫುಲ್ ಲೈಫ್ ಮುಗ್ದಿದೆ.
ಸೊ ಆ ಟೈಮ್ ಅಲ್ಲಿ ನಾವು ಆ ಅಸೆಟಿನ ರಿಲೇಟೆಡ್ ಅಮೌಂಟ್ ರೆವೆನ್ಯೂ ಸರ್ಪ್ಲಸ್ ಅಲ್ಲಿ ಇದ್ರೆ ಆ ಅಮೌಂಟ್ ನಾವು ರೆವೆನ್ಯೂ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಪೂರ್ತಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಅಸೆಟ್ ರಿಲೇಟೆಡ್ ಇರುವಂತಹ ಪೂರ್ತಿ ಅಮೌಂಟ್ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇದು ಒಂದ್ ಕೇಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡೋದು. ಯಾವ ಕೇಸಲ್ಲಿ? ಇದು ಅಸೆಟ್ ರಿಟೈರ್ಡ್ ಆದ್ರೆ ಅಥವಾ ನಾವು ಡಿಸ್ಪೋಸ್ ಮಾಡಿದ್ರೆ ಅಸೆಟ್ ನ, ಅವಾಗ ನಾವು ರೆವೆನ್ಯೂ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಇನ್ನೊಂದು ಯಾವ ಕೇಸ್ ಅಲ್ಲಿ ಅಂತ ಹೇಳಿದ್ರೆ ಸಮ್ ಆಫ್ ಸರ್ಪ್ಲಸ್ ಮೇ ಟ್ರಾನ್ಸ್ಫರ್. ಇಲ್ಲಿ ಹೋಲ್ ಸರ್ಪ್ಲಸ್, ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಲ್ಲಿ ಎಷ್ಟೆಲ್ಲ ಅಮೌಂಟ್ ಇತ್ತು ಆ ಅಸೆಟ್ ರಿಲೇಟೆಡ್ ಅಷ್ಟನ್ನು ಕೂಡ ನಾವು ರೆವೆನ್ಯೂ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಇಲ್ಲಿ ಸಮ್ ಆಫ್ ಸರ್ಪ್ಲಸ್ ಅಂತ ಆ ಅಸೆಟಿನ ರಿಲೇಟೆಡ್ ಅಷ್ಟು ಅಮೌಂಟ್ ಅಲ್ಲ, ಅದ್ರಲ್ಲಿರುವಂತಹ ಪಾರ್ಟ್ ಆಫ್ ಅಮೌಂಟ್, ಓಕೆ, ಸ್ವಲ್ಪ ಅಮೌಂಟ್ ಮಾತ್ರ ನಾವು ಟ್ರಾನ್ಸ್ಫರ್ ಮಾಡ್ತೇವಂತೆ. ಯಾವಾಗ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್, ರಿವ್ಯಾಲ್ಯೂಡ್ ಕ್ಯಾರಿಂಗ್ ಅಮೌಂಟ್ ಮೈನಸ್ ಡಿಪ್ರಿಸಿಯೇಷನ್ ಆಫ್ ಒರಿಜಿನಲ್ ಕಾಸ್ಟ್. ಈಗ ಒರಿಜಿನಲ್ ಕಾಸ್ಟ್ 10 lakh ಇರುತ್ತೆ, ರಿವ್ಯಾಲ್ಯೂಯೇಷನ್ ಇಂದ ಬಂದಿರುವಂತ ವ್ಯಾಲ್ಯೂ 15 lakh ಇರುತ್ತೆ. ಈ 15 lakh ಮೇಲೆ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, 10% ಅಂತ ಅನ್ಕೊಳ್ಳೋಣ. ಸೊ 15,000 ಬಂತು. 10 lakh ಮೇಲೆ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದಾಗ 10,000 ಬಂತು. ಇದ್ರ ಡಿಫರೆನ್ಸ್ ಏನಿದೆ, ರಿವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಬಂದಿರುವಂತಹ ಡಿಪ್ರಿಸಿಯೇಷನ್ ಹಾಗೆ ಒರಿಜಿನಲ್ ಕಾಸ್ಟ್ ಮೇಲೆ ಬಂದಿರುವಂತಹ ಡಿಪ್ರಿಸಿಯೇಷನ್ 5,000 ಏನಿದೆ, ಇದನ್ನ ನಾವು ಡೈರೆಕ್ಟ್ ರೆವೆನ್ಯೂ ರಿಸರ್ವ್ ಗೆ ಹಾಕ್ತೇವೆ ಅಂತ. ಓಕೆ, ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಇಂದ ತಗ್ಬಿಟ್ಟು ರೆವೆನ್ಯೂ ರಿಸರ್ವ್ ಗೆ ಹಾಕ್ತೇವೆ ಅಂತ. Is it okay? So that is what here. Sum of surplus may transfer. ಯಾವ ತರಹದ ಸರ್ಪ್ಲಸ್ ಟ್ರಾನ್ಸ್ಫರ್ ಆಗುತ್ತೆ? Revalued carrying amount ಮೇಲೆ ಮಾಡಿರುವಂತಹ ಡೆಪ್ರಿಸಿಯೇಷನ್ ನ ಒರಿಜಿನಲ್ ಕಾಸ್ಟ್ ಆಫ್ ಅಸೆಟ್ ಮೇಲೆ ಮಾಡಿರುವಂತಹ ಡಿಪ್ರಿಸಿಯೇಷನ್ ಲೆಸ್ ಮಾಡಿಬಿಟ್ಟು ಬಂದಿರುವಂತಹ ವ್ಯಾಲ್ಯೂನ ನಾವು ರಿವ್ಯಾಲ್ಯೂಯೇಷನ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೇವೆ. Is it okay? ಓಕೆ, ನಿಮ್ಗೆ ಈಗ ಡೌಟ್ ಬರ್ಬೋದು, ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಂತ ಹೇಳಿದ್ರು ಕೂಡ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲೇ ಇರುತ್ತೆ, ರೆವೆನ್ಯೂ ರಿಸರ್ವ್ಸ್ ಅಂತ ಅಂದ್ರೂ ಕೂಡ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲೇ ಇರುತ್ತೆ. ಬಟ್ ಈ ತರ ಇದ್ರೂ ಕೂಡ ಯಾಕೆ ಸರ್ಪ್ಲಸ್ ಅಮೌಂಟ್ ನ ರೆವೆನ್ಯೂ ರಿಸರ್ವ್ ಗೆ ನಾವು ಹಾಕ್ಬೇಕು? ಹಾಕಿದ್ರು ಒಂದೇ ಅಂತ ಅನ್ಸುತ್ತೆ, ರೈಟ್? ಯಾಕೆ ಹಾಕ್ಬೇಕು ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಲ್ಲಿರುವಂತಹ ಅಮೌಂಟ್ ನ ನಾವು ತುಂಬಾ ಕಡೆ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ರಿಸ್ಟ್ರಿಕ್ಟೆಡ್ ಐಟಮ್ಸ್ ಗಳಿಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗುವಂತದ್ದು. ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ. ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಮೌಂಟ್ ನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾನೇ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದೇ ರೆವೆನ್ಯೂ ರಿಸರ್ವ್ಸ್ ಐಟಮ್ಸ್ ನಾವು ತುಂಬಾ ಕಡೆ ಯೂಸ್ ಮಾಡ್ಕೊಳ್ಬಹುದು. ಲೈಕ್ ರೆವೆನ್ಯೂ ರಿಸರ್ವ್ಸ್ ಅಲ್ಲಿ ಇರುವಂತಹ ಅಮೌಂಟ್ ನಾವು ಬೋನಸ್ ಇಶ್ಯೂ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು, ಡಿವಿಡೆಂಡ್ ಪೇಮೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಈ ತರ ತುಂಬಾ ವೆರೈಟೀಸ್ ಆಫ್ ಪೇಮೆಂಟ್ ಗಳಿಗೆ ರೆವೆನ್ಯೂ ರಿಸರ್ವ್ಸ್ ಅಲ್ಲಿ ಇರುವಂತಹ ಅಮೌಂಟ್ ನಾವು ಯೂಸ್ ಮಾಡ್ಕೊಳ್ಬಹುದು. ಆದ್ರೆ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಲ್ಲಿ ಇರುವಂತಹ ಅಮೌಂಟ್ ನಾವು ಬೋನಸ್ ಇಶ್ಯೂ ಮಾಡ್ಲಿಕ್ಕಾಗ್ಲಿ, ಡಿವಿಡೆಂಡ್ ಇಶ್ಯೂಸ್ ಮಾಡ್ಲಿಕ್ಕಾಗ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ನೀವು ಥರ್ಡ್ ಮಾಡ್ಯೂಲ್ ನ ಓದ್ಬೇಕಾದ್ರೆ ನಿಮ್ಗೆ ಈ ರೆವೆನ್ಯೂ ರಿಸರ್ವ್ ನ ವ್ಯಾಲ್ಯೂ ಗೊತ್ತಾಗುತ್ತೆ. ರೆವೆನ್ಯೂ ರಿಸರ್ವ್ಸ್ ನಾವು ಯಾವ್ಯಾವ್ದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೇವೆ ಅಂತ. Is it okay? So ಈಗ ಏನು ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್ ಅಲ್ಲಿ ಇರೋದಕ್ಕಿಂತ ರೆವೆನ್ಯೂ ರಿಸರ್ವ್ಸ್ ಅಲ್ಲಿ ಇದ್ರೆ ಕಂಪನಿ ಬೇರೆ ಆಕ್ಟಿವಿಟೀಸ್ ಗಳಿಗೆ ಯೂಸ್ ಮಾಡ್ಕೊಳ್ಬಹುದು, ಅಂದ್ರೆ ಪೇಮೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಗೆ ಹಾಕ್ತಾರೆ. Is it okay? Fine. Next, transfers from revaluation surplus to revenue reserves are not made to statement of P&L account. ಸೊ ನಾನು ಆಗ್ಲೇ ಹೇಳಿದಾಗೆ ರಿವ್ಯಾಲ್ಯೂಯೇಷನ್ ಸರ್ಪ್ಲಸ್, ರಿವ್ಯಾಲ್ಯೂಯೇಷನ್ ರಿಸರ್ವ್ಸ್ ಏನಿದೆ ಅದು ಎರಡು ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಆಗುವಂತದ್ದು, ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲೇ ಆಗುವಂತದ್ದು. ಇದು P&L ಅಕೌಂಟ್ ಗೆ ಹೋಗೋದೇ ಇಲ್ಲ. ಓಕೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋಗೋದಿಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಯಾವಾಗ ಹೋಗುದು? ಡಿಕ್ರೀಸ್ ಆದ್ರೆ ಮಾತ್ರ, ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಮಾತ್ರ. ಓಕೆ, ಇಟ್ ಇಸ್ ರಿವ್ಯಾಲ್ಯೂಯೇಷನ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಮಾತ್ರ P&L ಅಕೌಂಟ್ ಗೆ ಹೋಗುದು, ಅದರ್ವೈಸ್ ಹೋಗೋದಿಲ್ಲ. ಇಸ್ ಇಟ್ ಓಕೆ?